ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ನೋಡೋಣ ರೀಸೆಂಟಾಗಿ ರಿಲೀಸ್ ಆಗಿರೋ ಸೀಸನ್ 2 ಸುಳಾಲ್ ವೆಬ್ ಸೀರೀಸ್ನ. ವೆಬ್ ಸೀರೀಸ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ವೆಬ್ ಸೀರೀಸ್ ಸೀಸನ್ ಫಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ನೀಲಾ ಹಾಗೆ ನಂದಿನಿ ಇಬ್ಬರು ಕೂಡ ಅಕ್ಕ ತಂಗಿಯರು. ಅವ್ರನ್ನ ಸ್ವಂತ ಚಿಕ್ಕಪ್ಪ ಸೆಕ್ಷುಯಲ್ ಆಗಿ ಅಬ್ಯೂಸ್ ಮಾಡ್ತಾಯಿದ್ರು. ಹಾಗೆಯೇ ನೀಲಾನ ಹಾಗೆ ಅವಳು ಪ್ರೀತಿಸ್ತಾ ಇದ್ದಂಥ ಹುಡುಗನ ಅವ್ರ ಚಿಕ್ಕಪ್ಪನೇ ಅನ್ಫಾರ್ಚುನೇಟ್ಲಿ ಸಾಯಿಸಿಬಿಡ್ತಾರೆ. ಈ ವಿಷಯ ನಂದಿನಿಗೆ ಗೊತ್ತಾಗಿದ್ದರಿಂದ ಸಾಂಬ್ಲೂರ್ನ SI ಚಕ್ರವರ್ತಿ ಅಂದರೆ ಸಕ್ರೆಯ ಗನ್ ತೊಗೊಂಡು ಬಂದು ಅವ್ರ ಚಿಕ್ಕಪ್ಪ ಗುಣನ ಶೂಟ್ ಮಾಡಿ ಸಾಯಿಸ್ತಾರೆ. ಅದಕ್ಕೋಸ್ಕರನೇ ಇವಾಗ ಅವ್ರಿಗೆ ಶಿಕ್ಷೆ ಆಗಿರುತ್ತೆ. ಅದರಿಂದನೇ ನಂದಿನಿ ಜೈಲಿನಲ್ಲಿರ್ತಾರೆ. ಈಗ ಸೀಸನ್ 2 ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ ಜೈಲಿನಲ್ಲಿರುವಂಥ ನಂದಿನಿನ. ಕೇಸ್ನ ಫೈನಲ್ ಇಯರಿಂಗ್ ಇರೋದ್ರಿಂದ ನಂದಿನಿ ಕೋರ್ಟ್ಗೆ ಬರ್ತಾ ಇರ್ತಾರೆ. ಹಾಗೆಯೇ ನಂದಿನಿ ಪರ ವಾದ ಮಾಡಲಿಕ್ಕೆ ನಾವು ನೋಡ್ತೀವಿ ಚೆಲ್ಲಪ್ಪ ಅನ್ನೋ ಲಾಯರ್ನ. ಹಾಗೆಯೇ ನಂದಿನಿ ವಿರುದ್ಧ ವಾದ ಮಾಡ್ತಾ ಇದ್ದಂಥ ಲಾಯರ್ ಅವತ್ತಿನ ದಿವಸ ನಂದಿನಿ ಚಕ್ರವರ್ತಿಯ ಗನ್ ತಗೊಂಡು ಗುಣಗೆ ಫೋನ್ ಮಾಡಿ ಆ ಪ್ಲೇಸಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂತಂದರೆ ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಲ್ಲ, ಉದ್ದೇಶಪೂರ್ವಕವಾಗಿ ಗುಣನ ಸಾಯಿಸಬೇಕು ಅಂತಲೇ ಅಲ್ಲಿ ಕರೆಸ್ಕೊಂಡಿರೋದು, ರಿವೆಂಜ್ಗೋಸ್ಕರ ಅಂತ ವಾದ ಮಾಡ್ತಾರೆ. ಹಾಗೆಯೇ ನಂದಿನಿ ಪರ ಇದ್ದಂಥ ಚೆಲ್ಲಪ್ಪ ಲಾಯರ್ ನಂದಿನಿಯ ಪರ ಮಾತಾಡ್ತಾ ಕೇವಲ ಅವತ್ತೊಂದಿನ ಸಿಚುಯೇಷನ್ ಮಾತ್ರ ನೋಡಿ ಜಡ್ಜ್ಮೆಂಟಿಗೆ ಬರಬೇಡಿ. ಯಾಕೆ ಅಂತಂದರೆ ನಂದಿನಿ ಹಾಗೆ ಅವ್ರ ತಂಗಿ ನೀಲಾ ಇಬ್ಬರು ಕೂಡ ತುಂಬ ವರ್ಷಗಳಿಂದ ಅವ್ರ ಚಿಕ್ಕಪ್ಪ ಗುಣನಿಂದ ಸೆಕ್ಷುಯಲ್ ಆಗಿ ಅಬ್ಯೂಸ್ ಆಗ್ತಾಯಿದ್ರು. ಅದಕ್ಕೋಸ್ಕರನೇ ಯಾವುದೇ ರಿವೆಂಜ್ಗೋಸ್ಕರನೂ ಗುಣನ ಸಾಯಿಸಿಲ್ಲ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮಾತ್ರ ಸಾಯಿಸಿರೋದು ಅಂತ ಹೇಳ್ತಾರೆ. ಸೊ ವಾದ ಪ್ರತಿವಾದನ ಕೇಳಿಸ್ಕೊಂಡಂಥ ಜಡ್ಜ್ಮೆಂಟನ್ನು ನೆಕ್ಸ್ಟ್ ಇಯರಿಂಗಿಗೆ ಹಾಕ್ತಾರೆ. ಕೋರ್ಟ್ ಹಾಲಿಂದ ಆಚೆ ಬಂದಂಥ ನಂದಿನಿ ಮಾತ್ರ ಲಾಯರ್ ಚೆಲ್ಲಪ್ಪ ಹಾಗೆ ಸಕ್ರೆ ಹತ್ರ ನಾನು ಮಾಡಿದ್ದೇನೇ ಆದರೂ ಕೊಲೆನೇ ಅಲ್ವಾ ಅಂತ ಹೇಳೋವಾಗ ಚೆಲ್ಲಪ್ಪ ಲಾಯರ್ ನಿನಗೆ ಉದ್ದೇಶ ಇದ್ದಿದ್ರೆ ಗನ್ನನ್ನು ಅಲ್ಲೇ ಬಿಸಾಕಿ ತಪ್ಪಿಸ್ಕೊಂಡು ಹೋಗೋವಂಥ ಚಾನ್ಸಸ್ ಇತ್ತು, ಆದರೆ ನಿನಗೆ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ನಂದಿನಿನೂ ಕೂಡ ಜೈಲಿಗೆ ಹೋಗ್ತಾಳೆ. ಸದ್ಯಕ್ಕೆ ಅವ್ರು ಇವಾಗ ಇರೋವಂಥ ಊರಿನಲ್ಲಿ 10 ದಿವಸದ ಜಾತ್ರೆ ಇರುತ್ತೆ. ಆ ಜಾತ್ರೆನ ಮುಗಿಸ್ಕೊಂಡು ಹೋಗ್ಲಿಕ್ಕೋಸ್ಕರನೇ ಸಕ್ರೆ ಆ ಊರಿಗೆ ಬಂದಿರ್ತಾರೆ. ನೆಕ್ಸ್ಟ್ ನಾವು ನೋಡ್ತೀವಿ ಚೆಲ್ಲಪ್ಪ ಲಾಯರ್ನ ಕಾರ್ ಡ್ರೈವರ್ ಆಗಿರೋವಂಥ ಧಾಮುನ. ನಿಯತಿಗೆ ಇನ್ನೊಂದು ಹೆಸರೇ ಧಾಮು ಅಂತ ಹೇಳ್ಬೋದು. ಸದ್ಯಕ್ಕೆ ಇವಾಗ ಜಾತ್ರೆ ಇರೋದ್ರಿಂದ ಧಾಮು ಮಾಲೆ ಹಾಕಿರ್ತಾರೆ ಅಪ್ಪ ಕಾಳಿ ಪೂಜೆ ಮಾಡಿಸೋದಕ್ಕೋಸ್ಕರ. ಧಾಮು ಏನಿಲ್ಲ ಅಂತಂದ್ರು 14 ವರ್ಷದಿಂದ ಮಾಲೆ ಹಾಕ್ಕೊಳ್ತಾನೆ ಬರ್ತಾ ಇರ್ತಾರೆ. ಅವತ್ತಿನ ದಿವಸ ಸಂಜೆನೆ ಜಾತ್ರೆಯಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡೋ ಅಂಥ ಕೆಲಸನ ಚೆಲ್ಲಪ್ಪನಿಗೆ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ಊರಿಗೆ ಒಂದು ಮಾದರಿ ವ್ಯಕ್ತಿಯಾಗಿ ಚೆಲ್ಲಪ್ಪ ಬದುಕ್ತಾ ಇರ್ತಾರೆ. ಹಾಗೆಯೇ ಆ ಊರಿನಲ್ಲಿ ಕೇವಲ 900 ಅಡಿ ಜಾಗಕ್ಕೋಸ್ಕರ ಒಂದು ದೊಡ್ಡ ಗಲಾಟೆನೇ ನಡೀತಾ ಇರುತ್ತೆ. ಈ ಗಲಾಟೆಯಲ್ಲಿ ಚೆಲ್ಲಪ್ಪನ ರಿಲೇಟಿವ್ ಆಗಿರುವಂಥ ತಿರುವೆಂಗಡಂ ಕೂಡ ಇರ್ತಾರೆ. ತಿರುವೆಂಗಡಂ, ಮಾರಪ್ಪ ಹಾಗೆಯೇ ಆ ಊರಿನ MLA ಈ 3 ಜನರು ಕೂಡ ಒಂದು ಚಿಕ್ಕ ಜಾಗದ ವಿಷಯಕ್ಕೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಆಗಲೇ ಅಲ್ಲಿಗೆ ಬಂದಂಥ ಚೆಲ್ಲಪ್ಪ ಅವರೆಲ್ರಿಗೂ ಕೂಡ ಸಮಾಧಾನ ಮಾಡಿ ಕಳಿಸ್ತಾರೆ. ಚೆಲ್ಲಪ್ಪ ಆ್ಯಂಡ್ ಫ್ಯಾಮಿಲಿ ಸಕ್ರೆನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ನಿಜ ಹೇಳಬೇಕು ಅಂತಂದರೆ ಚಿಕ್ಕ ವಯಸ್ಸಿಂದನೂ ಕೂಡ ಸಕ್ರೆನ ಸಾಕಿರೋದು ಈ ಚೆಲ್ಲಪ್ಪನೇ ಆಗಿರ್ತಾರೆ. ಅದಕ್ಕೋಸ್ಕರನೇ ಸಕ್ರೆಗೆ ಚೆಲ್ಲಪ್ಪ ಅಂತಂದರೆ ಒಂದು ರೀತಿ ಗೌರವ ಹಾಗೆ ಪ್ರೀತಿ. ಇನ್ನು ಚೆಲ್ಲಪ್ಪ ಹಾಗೆ ಅವ್ರ ಹೆಂಡತಿ ಮಾಲ್ತಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ಸುಂದರ. 4 ಡಿಸ್ಟಿಕ್ಗೂ ಕೂಡ ಲೈಟ್ ಹೌಸ್ನ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆಗ್ಲೇ ನಾವು ನಂದಿನಿನ ನೋಡ್ತೀವಿ. ನಂದಿನಿ ಪ್ರತಿ ದಿವಸ ರಾತ್ರಿ ಕನಸಿನಲ್ಲೂ ಕೂಡ ತಾನೇನು ಗುಣನ ಸಾಯಿಸಿದ್ಲೋ ಅದೇ ಕನಸು ಬೀಳ್ತಾ ಇರತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸಕ್ರೆ ಹತ್ರ ಚೆಲ್ಲಪ್ಪ ಹಿಂದಿನ ದಿವಸ ರಾತ್ರಿನೇ ಕಾಟೇಜಲ್ಲಿ ಕೆಲಸ ಇದೆ, ನಾನು ಹೋಗಿರ್ತೀನಿ, ಹಾಗೆಯೇ ನಿಮ್ಮ ತಂದೆ ಬರೆದಿರೋ ಅಂಥ ಲೆಟರ್ಸು ಕೂಡ ಕಾಟೇಜಲ್ಲೇ ಇದೆ, ನೆಕ್ಸ್ಟ್ ಡೇ ಮಾರ್ನಿಂಗು ಬಾ ಅಂತ ಕರೆದಿದ್ರಿಂದ ಬೆಳಗ್ಗೆನೆ ಸರಿ ಅಂದ್ಕೊಂಡಂಥ ಸಕ್ರೆನೂ ಕೂಡ ಕಾಟೇಜ್ ಹತ್ರ ಬರ್ತಾರೆ. ಎಷ್ಟು ಸಲ ಡೋರ್ ನಾಕ್ ಮಾಡಿದ್ರೂ ಕೂಡ ಚೆನ್ನಪ್ಪ ಬಂದು ಡೋರ್ ಓಪನ್ ಮಾಡೋದಿಲ್ಲ. ಸೊ ಇದರಿಂದ ಸಕ್ರೆಗೂ ಕೂಡ ತುಂಬಾ ಗಾಬರಿಯಾಗಿ ಯಾಕೆ ಡೋರ್ ಓಪನ್ ಮಾಡ್ತಾ ಇಲ್ಲ ಅಂತ ವಿಂಡೋಯಿಂದ ಒಂದು ಸಣ್ಣ ಕಿಂಡಿನಲ್ಲಿ ಇಣಕಿ ಒಳಗೆ ನೋಡೋವಾಗ ಆಲ್ರೆಡಿ ಚೆನ್ನಪ್ಪ ಸತ್ತು ಬಿದ್ದಿರ್ತಾರೆ. ಇದನ್ನು ನೋಡಿದಂಥ ಸಕ್ರೆಗಂತೂ ತುಂಬಾ ಶಾಕ್ ಆಗುತ್ತೆ. ಆಗಲೇ ಲೋಕಲ್ ಸ್ಟೇಷನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರಿಂದ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್ ಎಲ್ಲರೂ ಕೂಡ ಸ್ಪಾಟಿಗೆ ಬರ್ತಾರೆ. ಡೋರ್ ಲಾಕ್ ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಡೋರ್ನ ಹೊಡೆದು ಒಳಗೋಗ್ತಾರೆ. ಹಾಗೆಯೇ ಚೆನ್ನಪ್ಪ ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿ ಸೋಫಾ ಮೇಲೆ ಕೂತಿರ್ತಾರೆ. ಹಾಗೆಯೇ ಯಾರಾದರೂ ಕಲ್ಪ್ರೇಟ್ ಅಥವಾ ಮರ್ಡರರ್ ಒಳಗಡೆ ಬಂದು ಹೊರಗೆ ಹೋಗಿರೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಎಲ್ಲ ಕಡೆನೂ ಕೂಡ ಡೋರ್ ಚೆಕ್ ಮಾಡೋವಾಗ ಎಲ್ಲ ಡೋರ್ಗಳು ಕೂಡ ಒಳಗಿಂದ ಲಾಕ್ ಆಗಿರುತ್ತೆ. ಆದರೆ ಚೆನ್ನಪ್ಪನ ಕೈನಲ್ಲಿದ್ದಂಥ ಗನ್ ಮಾತ್ರ ಮಿಸ್ ಆಗಿರುತ್ತೆ. ಇದನ್ನು ನೋಡಿದಂಥ ಸಕ್ರೆಗನ್ಸತ್ತೆ ಇದು ಆತ್ಮಹತ್ಯೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಗನ್ ಮಿಸ್ ಆಗಿದೆ ಅಂತಂದರೆ ಮರ್ಡರೇ ಇದು ಅಂತ. ಆಗ್ಲೇ ಸ್ಪಾಟಿಗೆ IR ಆಫೀಸರ್ ಆಗಿರೋಂಥ DIGನೂ ಕೂಡ ಬರ್ತಾರೆ. ಕೇಸ್ ತುಂಬಾ ಸೆನ್ಸೇಷನಲ್ ಆಗಿರೋದ್ರಿಂದ ಜೊತೆಗೆ ಚೆನ್ನಪ್ಪ ಫ್ಯಾಮಿಲಿಗೆ ಲೋಕಲ್ ಇನ್ಸ್ಪೆಕ್ಟರ್ ಆಗಿರೋಂಥ ಮೂರ್ತಿ ಮೇಲೆ ನಂಬಿಕೆ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಕೇಸ್ನ ಅನ್ಅಫಿಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೋಸ್ಕರ
ಸಕ್ಕರೆಗೆ ವಹಿಸ್ತಾರೆ. ಅನ್ಅಫಿಷಿಯಲ್ ಆಗಿ ಯಾಕೆ ಅಂತಂದರೆ ಸದ್ಯಕ್ಕೆ ಸಕ್ಕರೆಗೆ ಕಂಪಲ್ಸರಿ ವೇಟಿಂಗ್ನಲ್ಲಿ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಸಕ್ಕರೆ ಸರ್ವಿಸ್ನಲ್ಲಿರುವಾಗಲೇ ಅವ್ರ ಗನ್ನನ್ನು ತಗೊಂಡು ನಂದಿನಿ ಸೀಸನ್ ಫಸ್ಟಲ್ಲಿ ಯೂಸ್ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಈಗ ಸ್ಪಾಟಿಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬರ್ತಾರೆ. ಆಲ್ರೆಡಿ ಸಕ್ಕರೆ ತೆಗೆದಿಟ್ಕೊಂಡಿರೋ ಅಂಥ ಎವಿಡೆನ್ಸಿನ ಫೋಟೋಸ್ ಎಲ್ಲವೂ ಕೂಡ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ವಹಿಸ್ತಾರೆ. ಹಾಗೆಯೇ ಈ ಕಡೆ ನಮಗೆ ಊರಿನ ಮುಖ್ಯಸ್ಥರನ್ನ ತೋರಿಸ್ತಾರೆ. ಕೊಲೆ ಆಗಿರೋದು ಪ್ರತಿಷ್ಠಿತ ಲಾಯರ್ ಚೆನ್ನಪ್ಪ ಅದು ಅಂಥದ್ರಲ್ಲಿ ಈ ಕೇಸ್ನ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಸೀಕ್ರೆಟ್ ಆಗಿಟ್ಟು ಊರಿನ ಜಾತ್ರೆ ಮಾಡೋದಕ್ಕೆ ಆಗೋದಿಲ್ಲ. ಹೇಳಿದ್ರೆ ಲಾಸ್ ಆಗುತ್ತೆ. ಏನು ಮಾಡಬೇಕು ಅನ್ನೋ ಚರ್ಚೆನಲ್ಲಿರೋವಾಗಲೇ ಎಲ್ರಿಗೂ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಷಯನ ಮುಚ್ಚಿಟ್ಟು ಜಾತ್ರೆ ಮಾಡೋಣ ಅಂತ ಮಾತಾಡ್ಕೊಳ್ತಾರೆ. ಹಾಗೆ ಈ ಕಡೆ ಚೆನ್ನಪ್ಪ ಸತ್ತಿರೋ ಅಂಥ ಕಾಟೇಜ್ನ ತೋರಿಸ್ತಾರೆ. ಸ್ಪಾಟಿಗೆ ಬಂದಂಥ ಚೆನ್ನಪ್ಪನ ವೈಫು ಹಾಗೆ ಮಗ ತುಂಬಾನೇ ದುಃಖ ಪಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ್ಲೇನೆ ಆ ಮನೆಯಲ್ಲಿ ಜೋರಾಗಿ ಒಂದು ಹುಡುಗಿ ಉಸಿರಾಡ್ತಾ ಇರೋಂಥ ಸೌಂಡು ಸಕ್ಕರೆ ಕೇಳಿಸುತ್ತೆ. ಎಲ್ಲಾರನ್ನೂ ಸೈಲೆಂಟ್ ಮಾಡಿ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಕಬೋರ್ಡ್ ಓಪನ್ ಮಾಡೋವಾಗ ಕಬೋರ್ಡ್ ಒಳಗಿದ್ದಂಥ ಒಂದು ಹುಡುಗಿ ಗನ್ ತಗೊಂಡು ಆಚೆ ಬರ್ತಾಳೆ. ಇದನ್ನ ನೋಡಿದಂಥ ಅಲ್ಲಿರೋರು ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಸೊ ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಹಾಗೆ ಎಪಿಸೋಡ್ 2ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಅಮರ್ ಸಕ್ಕರೆ ಹತ್ರ ಬೀಗ ಹಾಕಿದ ಮನೆಯಲ್ಲಿ ಮರ್ಡರ್ ವೆಪನ್ ಜೊತೆಗೆ ಒಂದು ಹುಡುಗಿನೂ ಸಿಗಾಕೊಂಡಿದ್ದಾಳೆ ಅಂತಂದರೆ ಕೇಸ್ ಕ್ಲೋಸ್ ಆಯಿತು ಅಲ್ವಾ ಅಂತ ಕೇಳೋವಾಗ ಸಕ್ಕರೆ ಮಾತ್ರ ಆ ಹುಡುಗಿ ಕೊಲೆ ಮಾಡಿ ಕಬೋರ್ಡ್ ಒಳಗೆ ಸೇರ್ಕೊಂಡಿದ್ದಾಳೆ ಸರಿ, ಆದರೆ ಆಚೆ ಕಡೆಯಿಂದ ಚಿಲ್ಕ ಹಾಕಿರೋದು ಯಾರು? ಅವಳೊಬ್ಬಳೇ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜೊತೆಗೆ ಬೇರೆ ಯಾರಾದರೂ ಇರ್ಬೋದು. ಅವಳನ್ನೇ ವಿಚಾರಣೆ ಮಾಡೋಣ ಅಂತ ಎಷ್ಟೇ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಹುಡುಗಿ ಒಂದು ಮಾತು ಕೂಡ ಮಾತಾಡೋದಿಲ್ಲ. ಇದರಿಂದ ಸಕ್ಕರೆಗಂತೂ ಕಂಪ್ಲೀಟಾಗಿ ತಲೆ ಕೆಟ್ಟೋದಂಗೆ ಆಗುತ್ತೆ. ಇನ್ನು ನಂದಿನಿ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ ನಂದಿನಿ ತಂಗಿ ನೀಲಾ ಸತ್ತೋಗಿರೋ ಅಂಥದ್ದೇ ಅದು ಸೀಸನ್ ಫಸ್ಟಲ್ಲೇ. ಹಾಗೆಯೇ ಅವ್ರ ತಾಯಿ ಮಠ ಸೇರಿದರೆ ಅವ್ರ ತಂದೆನೂ ಕೂಡ ಯಾವುದೋ ಒಂದು ಕೇಸ್ ಮೇಲೆ ಜೈಲು ಸೇರಿರ್ತಾರೆ. ನಂದಿನಿಗೆ ಸದ್ಯಕ್ಕೆ ಜೈಲಿನಲ್ಲಿರುವಂಥ ಒಬ್ಳು ಫ್ರೆಂಡ್ ಅಂತಂದರೆ ಟ್ರಾನ್ಸ್ಜೆಂಡರ್ ಆಗಿರೋಂಥ ವಿಮಲಾ. ಹಾಗೆಯೇ ಜೈಲಿನಲ್ಲಿ ಇನ್ನೊಂದು ಹೊಸ ಕ್ಯಾರೆಕ್ಟರ್ನ ಪರಿಚಯ ಆಗುತ್ತೆ. ಬಿಸ್ನೆಸ್ ಲೇಡಿ ಆಗಿರೋಂಥ ಸರೋಜಾ ಎಕ್ಸ್-MLA ವೈಫ್ ಆಗಿರ್ತಾರೆ. ಯಾವಾಗ MLA ತೀರೋದ್ರೋ ಆಗ ಸರೋಜಾ ತಾನು ಕೂಡ ರಾಜಕೀಯದ ಚುಕ್ಕಾಣಿ ಹಿಡಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕಾಲಿಪಟ್ನಂನ ಪ್ರೆಸೆಂಟ್ MLA ಅರಸು ಎಲ್ಲಿ ಸರೋಜಾ ಅಧಿಕಾರಕ್ಕೆ ಬಂದ್ಬಿಡ್ತಾಳೋ ಅನ್ನೋ ದುರುದ್ದೇಶದಿಂದ ಸರೋಜಾನ ಮೇಲೆ ಯಾವುದಾವುದೋ ಕೇಸ್ ಹಾಕಿ ಜೈಲಿಗೆ ದಬ್ಬಿರ್ತಾರೆ. ಆದರೂ ಕೂಡ ಸರೋಜಾ ಇಲ್ಲಿಂದ ಆಚೆ ಕಡೆ ರಿಲೀಸ್ ಆಗೋದ್ಮೇಲೆ ಹೇಗಾದರೂ ಸರಿ ತಾನು ಕೂಡ ರಾಜಕೀಯಕ್ಕೆ ಧುಮುಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆಗ್ಲೇ ನಮ್ಗೆ ಈ ಕಡೆ ಸಕ್ಕರೆನ ತೋರಿಸ್ತಾರೆ. ಜಾತ್ರೆನಲ್ಲಿ ಒಂದು ಡ್ಯಾನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದಿರೋಂಥ ಇಬ್ಬರು ವ್ಯಕ್ತಿಗಳಿಗೆ ಸಕ್ಕರೆಯ ಪರಿಚಯ ಇರುತ್ತೆ. ಸಕ್ಕರೆನೂ ಕೂಡ ಹೇಗಾದರೂ ಸರಿ ನಿಮ್ಗೆ ಅವಕಾಶ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೆಸರನ್ನ ನಾಮಿನಿ ಮಾಡಲಿಕ್ಕೋಸ್ಕರ ಸ್ಟೇಷನ್ ಒಳಗೆ ಕಳಿಸ್ತಾರೆ. ಸ್ಟೇಷನ್ ಒಳಗೆ ಬಂದಂಥ ಭಾರತಿಗೆ ಲಾಯರ್ ಚೆಲ್ಲಪ್ಪನ ಕೊಂದು ಕಂಬಿ ಹಿಂದೆ ನಿಂತಿರೋದು ಮುತ್ತು ಅನ್ನೋದನ್ನ ಕಂಡುಹಿಡಿತಾರೆ. ಆಗ್ಲೇ ಈ ವಿಷಯನ ಸಕ್ಕರೆಗೂ ಕೂಡ ಹೇಳ್ತಾರೆ. ಸರಿ ಅನ್ಕೊಂಡಂಥ ಸಕ್ಕರೆ ಭಾರತಿ ಹಾಗೆಯೇ ಈಶ್ವರ್ನ ಕರೆದು ಎನ್ಕ್ವೈರಿ ಮಾಡೋವಾಗ ಮುತ್ತು ಸಿಂಧೂರ ಪೂವೆ ಅನ್ನೋ ಡ್ಯಾನ್ಸ್ ಟ್ರೂಪ್ನಲ್ಲಿ ಮಧುಬಾಲ ಅನ್ನೋ ಹೆಸರಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಆದರೆ ಯಾವಾಗ ಮೇಕಪ್ ತೆಗಿತಾರೋ ಆವಾಗ ಮುತ್ತು ಒಂದು ಕಾಮನ್ ಹುಡುಗಿಯಾಗಿ ಬದುಕ್ತಾ ಇರ್ತಾರೆ. ಸದ್ಯಕ್ಕೆ ಆ ಟ್ರೂಪ್ ಇಲ್ಲ ಅಂದರೂ ಕೂಡ ಆ ಟ್ರೂಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯಕ್ಷಿ ಅನ್ನೋಳ ಬಗ್ಗೆ ಗೊತ್ತು ಅಂತ ಹೇಳಿ ಅವಳ ಅಡ್ರೆಸ್ನ ಕೊಟ್ಟು ಕಳಿಸ್ತಾರೆ. ಯಕ್ಷಿನ ಹುಡುಕೊಂಡು ಸಕ್ಕರೆ ಹಾಗೇನೆ ಇನ್ಸ್ಪೆಕ್ಟರ್ ಮೂರ್ತಿ ಇಬ್ರು ಕೂಡ ಮುತ್ತು ಬಗ್ಗೆ ವಿಚಾರಿಸೋವಾಗ ಮುತ್ತು ಮಧುಬಾಲ ಅನ್ನೋ ಹೆಸರಿನಲ್ಲಿ ಊರ್ ಜಾತ್ರೆನಲ್ಲಿ ಯಕ್ಷಿ ಹಾಗೇನೆ ಮಧುಬಾಲ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು. ಒಂದ್ ದಿವಸ ಪೊಲೀಸ್ನವರು ಅರೆಸ್ಟ್ ಮಾಡಿ ಇವ್ರನ್ನೆಲ್ರೂ ಕೂಡ ಸೆಟ್ಟೆಯವರು ಸಬ್ ಜೈಲ್ನಲ್ಲಿ ಇಡ್ತಾರೆ. ಆಗ್ಲೇನೆ ಇವರೆಲ್ರಿಗೂ ಕೂಡ ಗೊತ್ತಾಗೋದು ಊರ್ ಜಾತ್ರೆನಲ್ಲಿ ಈ ರೀತಿ ಡ್ಯಾನ್ಸ್ ಮಾಡಬಾರ್ದು ಅಂತ. ಇದಾದ್ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಂಥ ತುಂಬಾ ಜನ ಹುಡುಗಿರು ಪ್ರಾಸ್ಟಿಟ್ಯೂಟ್ ಕೆಲಸಕ್ಕೆ ಹೋಗ್ತಾರೆ. ಆದ್ರೆ ಮುತ್ತು ಮಾತ್ರ ಅದ್ಯಾವುದು ಬೇಡ ಅಂತ ಹೇಳಿ ಎಲ್ಲೋ ಹೊರಟೋದ್ಲು ಅನ್ನೋ ವಿಷಯನ ತಿಳಿಸ್ತಾರೆ. ಆಗ್ಲೇನೆ ಇನ್ಸ್ಪೆಕ್ಟರ್ ಮೂರ್ತಿ ಸಕ್ಕರೆಗೆ ಒಂದು ವಿಷಯನ ತಿಳಿಸ್ತಾರೆ. ಈ ರೀತಿ ಲಿಟಿಗೇಷನ್ ಹಾಕಿ ಊರ್ ಜಾತ್ರೆನಲ್ಲಿ ಡ್ಯಾನ್ಸ್ ಮಾಡಬಾರ್ದು ಅಂತ ನಿಲ್ಲಿಸಿದ್ದು ಬೇರೆ ಯಾರು ಅಲ್ಲ, ಲಾಯರ್ ಚೆಲ್ಲಪ್ಪ ಅನ್ನೋ ವಿಷಯನ. ಸೊ ಇದರಿಂದನೇ ಮುತ್ತುಗೆ ಮೋಟಿವ್ ಇರೋದ್ರಿಂದ ಮುತ್ತುನೇ ಸಾಯಿಸಿರ್ಬೋದು ಅಂತ ಹೇಳೋವಾಗ ಸಕ್ಕರೆ ಮಾತ್ರ ಆ ಮಾತನ್ನ ಅಷ್ಟು ಸುಲಭವಾಗಿ ನಂಬೋದೇ ಇಲ್ಲ. ಆಗ್ಲೇ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಊರ್ ಜಾತ್ರೆನಲ್ಲಿ ಈ ರೀತಿ ಡ್ಯಾನ್ಸ್ ನ ಆರ್ಗನೈಸ್ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಚೆಲ್ಲಪ್ಪ ಅವರ ಮಾವನ ಮಗ ಆಗಿರೋ ಅಂತ ತಿರುವೆಂಗಡಂ ಅವರೇ. ಸೊ ತಿರುವೆಂಗಡಂಗೂ ಕೂಡ ಚೆಲ್ಲಪ್ಪ ಅವ್ರನ್ನ ಕೊಲ್ಲೋ ಅಂತ ಮೋಟಿವ್ ಇರ್ಬೋದು ಅಂತ ಅನ್ಕೊಂಡಂತ ಸಕ್ಕರೆ ತಿರುವೆಂಗಡಂನ ಎನ್ಕ್ವೈರಿ ಮಾಡಬೇಕು ಅಂತ ಹೇಳೋವಾಗ ಇದಕ್ಕೆ ಮೂರ್ತಿ ಅಂತೂ ಅಷ್ಟು ಸುಲಭವಾಗಿ ಒಪ್ಪೋದೇ ಇಲ್ಲ. ಯಾಕೆಂತಂದ್ರೆ ಅವರೊಬ್ಬ ದೊಡ್ಡ ಮನುಷ್ಯ, ಅಷ್ಟು ಸುಲಭವಾಗಿ ಅವರನ್ನ ಎನ್ಕ್ವೈರಿ ಮಾಡೋದಕ್ಕಾಗೋದಿಲ್ಲ, ಪ್ಲಾನ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ
ಚಕ್ರವರ್ತಿಯ ಚಿಕ್ಕ ವಯಸ್ಸಿನ ಜೀವನನ ತೋರಿಸ್ತಾರೆ. ಲಾಯರ್ ಚೆಲ್ಲಪ್ಪ ಚಕ್ರವರ್ತಿಗೆ ಯಾವ ರೀತಿ ಮಾರಲ್ ಸಪೋರ್ಟ್ ಆಗಿದ್ರು ಅವ್ರ ತಂದೆ ಸತ್ ಮೇಲೆ ಅನ್ನೋದನ್ನ. ಇಷ್ಟು ವಿಷಯನೂ ಕೂಡ ಇವಾಗ ಸಕ್ರೆ ಚೆಲ್ಲಪ್ಪ ಅವರ ವೈಫ್ ಮಾಲತಿ ಹತ್ರ ಹೇಳ್ಕೊಳ್ತಾ ಇರೋವಾಗ್ಲೇನೆ ಮನೆ ಹತ್ರ ಬಂದಂತ ದಾಮು ಆಲ್ರೆಡಿ ಚೆಲ್ಲಪ್ಪ ಸತ್ತೋಗಿರೋಂಥ ವಿಷಯ ಗೊತ್ತಾಗಿರೋದ್ರಿಂದ ತುಂಬ ಜೋರಾಗಿ ಅಳ್ತಾರೆ. ಇದನ್ನು ನೋಡಿದಂಥ ಸಕ್ಕರೆ ಮಾಲತಿ ಅಮ್ಮನಿಗೆ ಈ ವಿಷಯನ ಯಾಕೆ ಹೇಳಿದ್ರಿ ಅಂತ ಕೇಳೋವಾಗ ಅವನು ಕೂಡ ಮನೆ ಮಗನ ಥರ ಅಲ್ವಾ, ಅದಕ್ಕೋಸ್ಕರ ಹೇಳ್ದೆ ಅಂತ ಹೇಳ್ತಾರೆ. ಅದೇ ಟೈಮ್ನಲ್ಲಿ ಮನೆ ಹತ್ರ ಇದ್ದಂಥ ಮೂರ್ತಿನ ನೋಡಿದಂಥ ಮಾಲತಿ ಯಾವುದೇ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಟರ್ ಮೂರ್ತಿನ ನಂಬೇಡ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಪ್ರೈವೇಟ್ ಸ್ಕೂಲ್ನ ಓನರ್ ಆಗಿರೋಂಥ ಪ್ರಿಯಂವದ ರೈತರ ವ್ಯವಸಾಯದ ಜಮೀನು ತಗೊಂಡು ಅದರಲ್ಲಿ ಸ್ಕೂಲ್ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ವಿಷಯವಾಗಿ ಚೆಲ್ಲಪ್ಪ ಅವರು ಪ್ರಿಯಂವದ ಮೇಲೆ ಕೇಸ್ ಹಾಕ್ತಾರೆ. ಆದರೆ ಇನ್ಸ್ಪೆಕ್ಟರ್ ಮೂರ್ತಿ ಆ ರೈತರನ್ನ ಎದುರಿಸಿ ಆ ಕೇಸ್ನ ಬಿದ್ದೋಗೋ ರೀತಿ ಮಾಡಿರ್ತಾರೆ. ಇದರಿಂದ ಚೆಲ್ಲಪ್ಪ ಅವ್ರಿಗೆ ಮೂರ್ತಿ ಮೇಲೆ ತುಂಬ ಸಿಟ್ಟು ಬಂದು ಪ್ರೈವೇಟಾಗಿ ಅವ್ರ ಮೇಲೆ ಕೇಸ್ ಹಾಕಿ 6 ತಿಂಗಳು ಸಸ್ಪೆಂಡ್ ಆಗೋ ರೀತಿ ಮಾಡಿರೋದ್ರಿಂದ ಈ ಕೇಸ್ನ ಬೇಗ ಕಂಡುಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಮೂರ್ತಿ ಏನಾದರೂ ಮಾಡ್ಬೋದು ಅಂತ ಹೇಳೋವಾಗ ಸಕ್ಕರೆ ಮಾತ್ರ ನಾನು ಈ ಕೇಸ್ನ ಕಂಡುಹಿಡಿಯೋದಕ್ಕೋಸ್ಕರ ಲೋಕಲ್ ಪೊಲೀಸ್ನವರ ಸಹಾಯನೂ ಬೇಕು, ಆದರೂ ಕೂಡ ಆದಷ್ಟು ಬೇಗ ಈ ಕೆಲಸನ ಯಾರು ಮಾಡಿದ್ದು ಅನ್ನೋದನ್ನ ಕಂಡುಹಿಡಿತೀನಿ ಅಂತ ಹೇಳಿ ಮಾಲತಿ ಅಮ್ಮನಿಗೆ ಮಾತು ಕೊಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೀಗಾಗಲೇ ಗೊತ್ತಿರೋ ಅಂಥದ್ದೇ ಲಾಯರ್ ಚೆಲ್ಲಪ್ಪ ಹಾಗೆ ತಿರುವೆಂಗಡಂ ಇಬ್ಬರು ಕೂಡ ರಿಲೇಟಿವ್ಸ್. ಎಲ್ಲ ಕಡೆನೂ ಕೂಡ ಚೆಲ್ಲಪ್ಪನ ಹೊಗಳುತ್ತಾ ಇದ್ದಿದ್ದರಿಂದ ತಿರುವೆಂಗಡಂಗೆ ಅದು ಸಹಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಅವರಿಬ್ಬರು ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಚೆಲ್ಲಪ್ಪ ಊರಿನ ಜಾತ್ರೆಯಲ್ಲಿ ಡ್ಯಾನ್ಸರ್ಸ್ಗಳು ಡ್ಯಾನ್ಸ್ ಮಾಡಬಾರ್ದು ಅಂತ ಸ್ಟೇ ಆರ್ಡರ್ ತಂದಿರ್ತಾರೆ. ಯಾಕೆ ಅಂತಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಮುಜುಗರ ಆಗಬಾರ್ದು ಅಂತ. ತಿರುವೆಂಗಡಂ ಆ ಡ್ಯಾನ್ಸರ್ಸ್ಗಳ ಟ್ರೂಪಿನ ಹೆಡ್ ಆಗಿರ್ತಾರೆ. ಎಲ್ಲಿ ತನ್ನ ಕಮಾಯಿಗೆ ಕತ್ರಿ ಬೀಳುತ್ತೋ ಅಂತ ಯಾವಾಗಲೂ ಕೂಡ ತಿರುವೆಂಗಡಂಗೆ ಚೆಲ್ಲಪ್ಪನ ಕಂಡ್ರೆ ಸ್ವಲ್ಪ ಮಟ್ಟಿಗೆ ಜಲಸ್ ಇತ್ತು ಅನ್ನೋ ವಿಷಯ ಚೆಲ್ಲಪ್ಪನ ಮಗ ಸುಂದರ್ ಸಕ್ರೆ ಹತ್ರ ಹೇಳ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಲೀಕ್ ಆಗಬಾರ್ದು ಅಂತ ಹೇಳಿ ಲಾಯರ್ ಚೆಲ್ಲಪ್ಪ ಅವರ ಕೊಲೆಯ ಕೇಸ್ನ ಗೌಪ್ಯವಾಗಿಟ್ಟಿದ್ರು. ಆದರೆ ಇವಾಗ ನ್ಯೂಸ್ ಚಾನಲ್ಸಿಗೆ ಯಾರೋ ಕೊಟ್ಟಿರೋದ್ರಿಂದ ಅದು ಜಗತ್ ಜಾಹೀರಾತಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಈ ಕೊಲೆಗೆ ಕಾರಣ ಅವರ ಮಾವನ ಮಗ ಆಗಿರೋಂಥ ತಿರುವೆಂಗಡಂ ಅಂತನೂ ಕೂಡ ನ್ಯೂಸ್ ಚಾನಲ್ಸ್ನಲ್ಲಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ತಿರುಗಂತೂ ತುಂಬಾನೇ ಕೋಪ ಬಂದು ಆಗ್ಲೇ ಸ್ಟೇಷನ್ನಿಗೆ ಬರ್ತಾರೆ. ಸ್ಟೇಷನ್ನಿಗೆ ಬಂದಂಥ ತಿರು ಹತ್ರ ಮುತ್ತು ಫೋಟೋನ ತೋರಿಸಿ ಇವಳು ಗೊತ್ತಾ ಅಂತ ಕೇಳೋವಾಗ ಅಂದರೆ ನೀವು ಹೇಳ್ತಾ ಇರೋದೇನು ನಾನು ಚೆಲ್ಲಪ್ಪನ ಸಾಯಿಸಿದೆ ಅಂತನ? ಅವತ್ತಿನ ದಿವಸ ನಾವಿಬ್ಬರು ಬೆಳಗ್ಗೆನಲ್ಲಿ ಜಗಳ ಆಡಿರ್ಬೋದು, ಆದರೆ ರಾತ್ರಿ ಆಗೋಷ್ಟರೊಳಗಡೆ ನಾವಿಬ್ಬರು ಕೂಡ ಕಂಪ್ಲೀಟಾಗಿ ಕಾಂಪ್ರಮೈಸ್ ಆದ್ವಿ. ಮಾತಲ್ಲಿ ರಿಲೇಟಿವ್ಸ್ ಆಗೋದ್ರಿಂದ ಜಗಳ ಆಗಾಗೆ ಬರ್ತಾ ಇರತ್ತೆ ಅಷ್ಟೇ, ಆದರೆ ಸಾಯಿಸೋ ಅಂಥ ದ್ವೇಷ ನಮ್ಮಿಬ್ಬರು ಮಧ್ಯೆ ಇರಲಿಲ್ಲ ಅಂತ ಹೇಳಿ ತಿರು ಈ ಒಂದು ಡೌಟ್ಗೆ ಫುಲ್ ಸ್ಟಾಪ್ ಇಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಈ ಎಪಿಸೋಡ್ ಎಂಡಿಂಗ್ ಆಗೋ ಅಷ್ಟರಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟನ್ನೇ ಕೊಡ್ತಾರೆ. ಸದ್ಯಕ್ಕೆ ಇವಾಗ ಮುತ್ತು ತಾನೇ ಚೆಲ್ಲಪ್ಪನ ಕೊಂದಿರೋದಾಗಿ ಅರೆಸ್ಟ್ ಆಗಿದ್ದಾರೆ. ಆದರೆ ಮುತ್ತು ಜೊತೆಗೆ ನ್ಯೂಸ್ ಚಾನೆಲ್ಸ್ನಲ್ಲಿ ಯಾವಾಗ ಮುತ್ತು ಅರೆಸ್ಟ್ ಆಗಿರುವಂತ ವಿಷಯ ಟೆಲಿಕಾಸ್ಟ್ ಆಗುತ್ತೋ ಮುತ್ತು ಜೊತೆಗೆ 7 ಜನ ಹುಡುಗಿರು ಕೂಡ ತಾವೇ ಚೆಲ್ಲಪ್ಪನ ಕೊಂದಿರೋದಾಗಿ ಅರೆಸ್ಟ್ ಆಗ್ತಾರೆ. ಈ 8 ಜನ ಹುಡುಗಿರಿಗೂ ಹಾಗೆ ಚೆಲ್ಲಪ್ಪನಿಗೂ ಏನ್ ಸಂಬಂಧ ಇರ್ಬೋದು? ಈ 8 ಜನ ಆ ಚೆಲ್ಲಪ್ಪ ಒಬ್ರನ್ನ ಕೊಲ್ಲೋದಕ್ಕೆ ಸಾಧ್ಯನಾ? ಇದೆಲ್ಲದನ್ನು ಕೂಡ ಎಪಿಸೋಡ್ 3 ನಲ್ಲಿ ನೋಡ್ತಾ ಹೋಗೋಣ. ಹಾಗೆ ಎಪಿಸೋಡ್ 3 ನ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೀವಿ ಚೆಲ್ಲಪ್ಪ ಸಾವಿನ ವಿಷಯ ಜಗತ್ ಜಾಹೀರಾತು ಆಗಿರೋದ್ರಿಂದ DIGಗೆ ತುಂಬಾ ಕೋಪ ಬರುತ್ತೆ. ಹಾಗೇನೆ ಲೋಕಲ್ ಇನ್ಸ್ಪೆಕ್ಟರ್ ಆಗಿರೋಂಥ ಮೂರ್ತಿಗೂ ಬಂದು ಕ್ಲಾಸ್ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದಮೇಲೆ ಈಗ ಸರೆಂಡರ್ ಆಗಿರೋಂಥ 7 ಜನನ್ನು ಕೂಡ ಎನ್ಕ್ವೈರಿ ಮಾಡೋವಾಗ ಆ 7 ಜನರು ಕೂಡ ಒಂದೇ ಮಾತನ್ನ ಹೇಳ್ತಾರೆ. ಅದೇನು ಅಂತಂದ್ರೆ ಅಷ್ಟಕಾಳಿ ಹಬ್ಬದ ಮೊದಲನೇ ದಿನ ಚೆಲ್ಲಪ್ಪ ಅವ್ರನ್ನ ನೋಡ್ಲಿಕ್ಕೆ ಅವ್ರ ಕಾಟೇಜಿಗೆ ಹೋದೆ. ಅವ್ರು ತುಂಬ ಕನ್ಫ್ಯೂಸ್ಡ್ ಆಗಿದ್ರು. ಅವ್ರನ್ನ ನೋಡ್ತಾ ಇದ್ದಂಗೆನೆ ಅವ್ರ ಎದುರುಗಡೆನೆ ಗನ್ ಇತ್ತು. ನನಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಗನ್ನ ತಗೊಂಡು ಪಾಯಿಂಟ್ ಬ್ಲಾಕ್ನಲ್ಲಿಟ್ಟು ಶೂಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಈ ಮಾತನ್ನೇ ಆ 7 ಜನರು ಕೂಡ ಹೇಳ್ತಾರೆ. ಈ ರೀತಿ ಆ 7 ಜನರು ಕೂಡ ಒಂದೇ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಈ ಕಡೆ ಸಕ್ಕರೆ ಆ 7 ಜನಕ್ಕೂ ಏನಾದರೂ ಸಂಬಂಧ ಇರ್ಬೋದಾ ಅಥವಾ ಆ 7 ಜನರಿಗೂ ಚೆಲ್ಲಪ್ಪನಿಗೂ ಏನು ಸಂಬಂಧ ಇರ್ಬೋದು ಅಂತ ಹುಡುಕ್ಲಿಕ್ಕೋಸ್ಕರ ಫೋನ್ ಕಾಂಟ್ಯಾಕ್ಟ್ ಯಾವುದಾದ್ರೂ ಅವ್ರ 7 ಜನಕ್ಕೂ ಕಾಂಟ್ಯಾಕ್ಟ್ ಇದೆಯಾ ಅಂತ ಚೆಕ್ ಮಾಡಿದ್ರು ಆ 7 ಜನಕ್ಕೂ ಯಾವುದೇ ಕಾಂಟ್ಯಾಕ್ಟು ಕೂಡ ಇರೋದಿಲ್ಲ. ಇಲ್ಲದೆ ಇದ್ರೂ ಕೂಡ ಆ 7 ಜನರು ಆಡ್ತಾ ಇರೋ ಮಾತು ಪಿನ್ ಟು ಪಿನ್ ಒಂದೇ ಆಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಕ್ಕರೆ ಹಾಗೆಯೇ ಇನ್ಸ್ಪೆಕ್ಟರ್ ಮೂರ್ತಿಗೆ ಅವ್ರ ಮಧ್ಯೆ ಯಾವುದೇ ಕಾಂಟ್ಯಾಕ್ಟು ಇಲ್ಲ, ಆದರೂ ಕೂಡ ಒಂದೇ ಥರ ಮಾತಾಡ್ತಿದ್ದಾರೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ಆಗ್ಲೇ ಫಸ್ಟೇ ಅರೆಸ್ಟ್ ಆದಂಥ ಮುತ್ತು ಹತ್ರ ಮಿಕ್ಕಂಥ 7 ಜನರು ಫೋಟೋನು ತೊಗೊಂಡು ಬಂದು ತೋರಿಸಿ ಇವ್ರು ಯಾರಾದರೂ ನಿನಗೆ ಗೊತ್ತಾ ಅಂತ ಕೇಳೋವಾಗ ಮುತ್ತು ಏನು ಕೂಡ ಆಗಲೂ ಉತ್ತರ ಕೊಡೋದಿಲ್ಲ. ಇದರಿಂದ ಸಕ್ಕರೆಗಂತೂ ಕಂಪ್ಲೀಟಾಗಿ ತಲೆ ಕೆಟ್ಟೋದಂಗಾಗತ್ತೆ. ಹಾಗೆಯೇ ಈ ಕಡೆ ಜೈಲ್ನಲ್ಲಿರೋವಂಥ ನಂದಿನಿ ಹಾಗೆ ಸರೋಜನ ತೋರಿಸ್ತಾರೆ. ಬಿಸ್ನೆಸ್ ವುಮೆನ್ ಆಗಿರೋವಂಥ ಸರೋಜ ಜೈಲ್ನಲ್ಲೂ ಕೂಡ ಸುಮ್ಮನೆ ಕೂರ್ದಾನೆ ಆಲ್ರೆಡಿ ತಪ್ಪು ಮಾಡಿ ಒಳಗೆ ಬಂದಿರೋ ಅಂಥ ಲೇಡಿ ಕೈದಿಗಳಿಗೆ ಯಾವುದಾದ್ರೂ ಉಪಕಾರ ಮಾಡುವಂಥ ಉದ್ದೇಶದಿಂದ ಗುಡಿ ಕೈಗಾರಿಕೆ ರೀತಿ ಅವ್ರ ಕೈಲಾದಂಥ ಕೆಲಸನ ಮಾಡೋದಕ್ಕೋಸ್ಕರ ಹೇಳ್ಕೊಡ್ತಾ ಇರ್ತಾರೆ. ಅದೇ ಜೈಲ್ನಲ್ಲಿರೋವಂಥ ತಾಯಿ ಮಗಳಿಗೆ
ರಿಲೀಸ್ ಆದಮೇಲೆ ನಾನು ನಿನ್ನ ಮಗಳಿಗೋಸ್ಕರ ಯಾವುದಾದ್ರೂ ಹಾಸ್ಟೆಲ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಮಗುವಿನ ತಾಯಿದು ಶಿಕ್ಷೆ ಇನ್ನೂ ಕೂಡ ಜಾಸ್ತಿ ದಿನ ಇರುತ್ತೆ, ಅದಕ್ಕೋಸ್ಕರ. ಇವರೆಲ್ಲರೂ ಕೂಡ ಮಾತಾಡ್ತಾ ಇರೋವಾಗಲೇ ನಂದಿನಿನ ಬರೋದಕ್ಕೆ ಹೇಳ್ತಾರೆ ಜೈಲಿನ ವಾರ್ಡನ್. ಯಾಕೆ ಅಂತಂದರೆ ಆಲ್ರೆಡಿ ಚೆಲ್ಲಪ್ಪ ಸತ್ತೋಗಿರೋದ್ರಿಂದ ಜಡ್ಜ್ ನಂದಿನಿನ ಪರ್ಸ್ನಲ್ ಆಗಿ ಕರೆದು ಇನ್ನೊಂದು ಸಲ ಹೊಸ್ದಾಗಿಂದ ನಿಮಗೆ ರೀಟ್ರಯಲ್ ಇರುತ್ತೆ, ಇಲ್ಲಿವರೆಗೂ ಯಾವೆಲ್ಲ ಕ್ವೆಶನ್ಸ್ನ ನೀವು ಫೇಸ್ ಮಾಡಿದ್ರೋ ಇನ್ನೊಂದು ಸಲ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತ ನಂದಿನಿಗಂತೂ ತುಂಬಾ ಬೇಜಾರಾಗುತ್ತೆ. ಆಗ್ಲೇ ಸಂಜೆ 6 ಗಂಟೆ ಮೇಲೆ ಯಾವುದೇ ಮಹಿಳಾ ಕೈದಿಗಳನ್ನು ಕೂಡ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅವ್ರ 8 ಜನರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೋಸ್ಕರ ತನಿಖೆ ನಡೆಸೋದಕ್ಕೆ ಅಂತಾನೆ ಮಹಿಳೆಯರಿಗೋಸ್ಕರ ಇರೋವಂಥ ಒಂದೇ ಒಂದು ಸಬ್ ಜೈಲಿಗೆ ಅವ್ರನ್ನೆಲ್ಲರೂ ಕೂಡ ಕಳಿಸ್ತಾರೆ. ಇನ್ನೂ ಕೂಡ ಚಿಕ್ಕ ಚಿಕ್ಕ ಹುಡುಗಿರು ಆಗಿರೋದ್ರಿಂದ ಜೈಲಿನಲ್ಲಿ ಆಲ್ರೆಡಿ ಇರೋವಂಥ ಕೈದಿಗಳೆಲ್ಲರೂ ಕೂಡ ತುಂಬ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಹಾಗೆಯೇ ಅವರ ಪರೀಕ್ಷೆನೂ ಕೂಡ ತುಂಬ ಘೋರವಾಗಿರುತ್ತೆ. ಸೊ ಇದೆಲ್ಲದನ್ನು ಕೂಡ ಆ 8 ಜನ ಹುಡುಗಿಯರು ತುಂಬ ತಾಳ್ಮೆಯಿಂದ ಸಹಿಸ್ಕೊಳ್ತಾರೆ. ಆಗ್ಲೇ ಸಕ್ಕರೆ ನಂದಿನಿನ ನೋಡೋದಕ್ಕೋಸ್ಕರ ಬರ್ತಾರೆ. ಯಾಕೆ ಅಂತಂದರೆ ಸಕ್ಕರೆಗೆ ಡೌಟ್ ಇರುತ್ತೆ, ಈ 8 ಜನರಿಗೂ ಕೂಡ ಯಾವುದೋ ಒಂದು ಲಿಂಕ್ ಇದೆ, ಆದರೆ ಅದೇನು ಅನ್ನೋದನ್ನ ಇವ್ರು ಯಾರು ಕೂಡ ಬಾಯ್ಬಿಡ್ತಾ ಇಲ್ಲ. ಅವರೆಲ್ಲರೂ ಕೂಡ ಒಂದೇ ಥರ ಮಾತಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಲಿಂಕ್ ಇದೆ. ಆ ಲಿಂಕನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಂದಿನಿ ಹತ್ರ ಹೆಲ್ಪ್ ಕೇಳ್ತಾರೆ. ನಂದಿನಿನೂ ಕೂಡ ಮಾಡೋಕ್ಕೆ ಬೇರೆ ಜೈಲಿನಲ್ಲಿ ಏನು ಕೆಲಸ ಇಲ್ಲ ಅಂತ ಈ ಕೆಲಸ ನನಗೆ ವಹಿಸ್ತಾ ಇದೆಯಲ್ವಾ ಅಂತ ಹೇಳಿ ಖುಷಿಯಿಂದನೇ ಸಕ್ಕರೆ ಹೇಳಿದಂಥ ಕೆಲಸನ ಮಾಡೋದಕ್ಕೆ ಒಪ್ಕೊಳ್ತಾರೆ. ಯಾಕೆ ಅವರೆಲ್ಲರೂ ಕೂಡ ಚೆಲ್ಲಪ್ಪನ ಸಾಯಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ. ಸಕ್ಕರೆ ಜೊತೆ ಮಾತಾಡಿ ಒಳಗೆ ಬಂದಂಥ ನಂದಿನಿ ಇವ್ರ 8 ಜನರ ಮೇಲೂ ಕೂಡ ಒಂದು ಕಣ್ಣಿಟ್ಟಿರ್ತಾರೆ. ಅವ್ರ 8 ಜನರು ಎಷ್ಟರ ಮಟ್ಟಿಗೆ ಚಾಲಾಕಾಗಿರ್ತಾರೆ ಅಂತಂದರೆ ಅವ್ರ 8 ಜನರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲವೇ ಇಲ್ಲ ಅನ್ನೋ ರೀತಿ ಏನೇ ಕಷ್ಟ ಬಂದರೂ ಕೂಡ ಬದುಕ್ತಾ ಇರ್ತಾರೆ. ಹಾಗೆಯೇ ನಂದಿನಿ ಇರೋವಂಥ ಜೈಲಿಗೆನೆ ಸ್ವಲ್ಪ ಹುಡುಗನ ಥರ ಇರೋವಂಥ ವೀರ, ಹಾಗೆಯೇ ಸ್ಪೆಕ್ಟ್ ಯೂಸ್ ಮಾಡ್ತಾ ಇದ್ದಂಥ ಮುಪ್ಪಿ, ಇವರಿಬ್ರು ಕೂಡ ಕಳಿಸ್ತಾರೆ. ನಂದಿನಿ ಬೇಕು ಅಂತಾನೆ ಇವರಿಬ್ಬರು ಎದುರುಗಡೆ ಚೆಲ್ಲಪ್ಪನ ಸಾವಿನ ಬಗ್ಗೆ ಮಾತಾಡೋವಾಗ ವೀರ ಮಾತ್ರ ನಿಮಗೂ ಚೆಲ್ಲಪ್ಪಂಗೂ ಏನು ಸಂಬಂಧ ಅಂತ ಕೇಳಿ ಮಲ್ಕೊಂಡ್ಬಿಡ್ತಾರೆ. ಮಧ್ಯರಾತ್ರಿ ಅಷ್ಟರಲ್ಲಿ ಮುಪ್ಪಿಗೆ ಅಲ್ಲಿದ್ದಂಥ ಟ್ಯೂಬ್ಲೈಟ್ ಬ್ಲಿಂಕ್ ಆಗ್ತಾ ಇದ್ದಿದ್ದರಿಂದ ತುಂಬ ಹೆದರ್ಕೊಂಡಿದ್ರಿಂದ ಒಂದು ರೀತಿ ಪಿಟ್ಸ್ ಬಂದಂಗೆ ಆಗುತ್ತೆ. ಆಗ್ಲೇ ನಂದಿನಿ ಮುಪ್ಪಿಗೆ ತುಂಬ ಹೆಲ್ಪ್ ಮಾಡಿ ಡಾಕ್ಟರ್ ಚೆಕಪ್ಗೋಸ್ಕರ ಅವಳನ್ನು ಅಲ್ಲಿಂದ ಕಳಿಸ್ತಾರೆ. ಆದರೆ ವೀರ ಮಾತ್ರ ತನಗೂ ಮುಪ್ಪಿಗೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ಮಲಗಿಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಕಡೆ ನಮಗೆ ಸಕ್ಕರೆನ ತೋರಿಸ್ತಾರೆ. ಚೆಲ್ಲಪ್ಪ ಅವರ ಬಾಡಿ ಸಿಕ್ಕಿರತ್ತೆ. ಅಂತ್ಯ ಸಂಸ್ಕಾರ ಮಾಡಲಿಕ್ಕೋಸ್ಕರ ಅವ್ರ ಮಗ ಸುಂದ್ರನ ಎಷ್ಟೇ ಹುಡ್ಕಿದ್ರೂ ಕೂಡ ಸಿಕ್ಕಿರೋದಿಲ್ಲ. ಅದಕ್ಕೋಸ್ಕರನೇ ದಾಮುನ ಹುಡ್ಕೊಂಬಂದಂಥ ಸಕ್ಕರೆ ಸುಂದ್ರನ ಹುಡ್ಕೋಕ್ಕೋಸ್ಕರ ಧಾಮುನು ಕೂಡ ಕರ್ಕೊಂಡು ಹೋಗ್ತಾರೆ. ಆಗ್ಲೇ ಧಾಮು ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಎಷ್ಟೇ ಶ್ರೀಮಂತರಾಗಿದ್ರೂ ಕೂಡ ಈ ಒಂದು ಜಾತ್ರೆನಲ್ಲಿ 10 ದಿವಸ ಭಿಕ್ಷೆ ಬೇಡೋ ರೀತಿ ವೇಷ ಹಾಕ್ಕೊಂಡು ಕೊನೆ ದಿವಸ ನಮಗಿದ್ದಂಥ ಅಹಂಕಾರ ಎಲ್ಲದನ್ನು ಕೂಡ ನೀರಿನಲ್ಲಿ ತೊಳ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಪಾಪನ ಕಳ್ಕೊಳ್ತೀವಿ ಅಂತ. ಅಷ್ಟರೊಳಗಾಗಲೇ ಸುಂದ್ರನೂ ಸಿಗ್ತಾರೆ. ಸುಂದ್ರ ತನ್ನ ತಂದೆ ಸತ್ತಿರೋದ್ರ ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಇಷ್ಟು ವರ್ಷದಿಂದ ನಾನು ನಮ್ಮ ತಂದೆನ ಮಾತಾಡಿಸ್ದೆ ಮಾತು ಬಿಟ್ಟಿದ್ದೆ, ಆದರೆ ಇವಾಗ ಮಾತಾಡಬೇಕು ಅಂತಂದ್ರೂ ಕೂಡ ನಮ್ಮ ತಂದೆ ನನ್ನ ಜೊತೆಗಿಲ್ಲ ಅಂತ. ಸೊ ಸಮಾಧಾನ ಮಾಡಿದಂಥ ಸಕ್ಕರೆ ಹಾಗೆ ಧಾಮು ಇಬ್ಬರು ಕೂಡ ಅಂತ್ಯ ಸಂಸ್ಕಾರ ಮಾಡಲಿಕ್ಕೋಸ್ಕರ ಸುಂದ್ರನ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ತುಂಬ ಬೇಜಾರಿನಲ್ಲಿದ್ದಂಥ ಸುಂದ್ರ ಆಲ್ರೆಡಿ ತುಂಬ ಡ್ರಿಂಕ್ಸ್ ಮಾಡಿರ್ತಾರೆ. ಕರೆಕ್ಟಾಗಿ ಅವ್ರ ತಂದೆಯ ಶವಕ್ಕೆ ಕೊಳ್ಳಿ ಇಡೋದಕ್ಕೆ ಕೂಡ ಆಗ್ತಾ ಇರೋದಿಲ್ಲ. ಆಗ್ಲೇ ಸಹಾಯಕ್ಕೆ ಬಂದಂಥ ದಾಮು ತನ್ನ ಕೈಗೆ ಕಟ್ಕೊಂಡಿದ್ದಂಥ ಕಂಕಣನ ಬಿಚ್ಚಿ ಸುಂದ್ರನ್ ಜೊತೆ ಸೇರ್ಕೊಂಡು ಚೆಲ್ಲಪ್ಪನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ 4ನೇ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ, ಸೀನಿಯರ್ ಆಗಿರೋವಂಥ ಮಹಿಳಾ ಕೈದಿಗಳು ಈಗ ತಾನೇ ಬಂದಿರೋವಂಥ 8 ಜನ ಹುಡುಗಿರ ಮೇಲೆ ಒಂದು ರೀತಿ ದಬ್ಬಾಳಿಕೆ ಮಾಡೋ ರೀತಿ ನಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ನಾಚಿ ಅನ್ನೋ ಹುಡುಗಿ ಮೇಲಂತೂ ಅಲ್ಲಿರೋವಂಥ ಸೀನಿಯರ್ ಮಹಿಳಾ ಕೈದಿ ಸೆಕ್ಷುಯಲ್ ಆಗಿ ಅಬ್ಯೂಸ್ ಮಾಡ್ತಾರೆ. ಆಗ್ಲೇ ಮಧ್ಯದಲ್ಲಿ ಬಂದಂಥ ನಂದಿನಿ ಅದನ್ನು ತಡೆದು ಸೇಫ್ ಮಾಡ್ತಾಳೆ. ಹಾಗೆಯೇ ಈ ಕಡೆ ಸಕ್ಕರೆನೂ ಕೂಡ ಈಗ ಆಲ್ರೆಡಿ ಇರೋವಂಥ 8 ಜನರಿಗೆ ಯಾವುದಾದ್ರೂ ಲಿಂಕ್ ಇರ್ಬೋದಾ ಅಂತ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡೋವಾಗ ಅದರಲ್ಲೂ ಕೂಡ ಆ 8 ಜನಕ್ಕೆ ಯಾವುದೇ ಲಿಂಕ್ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆಯೇ ಅವ್ರ ಫೋನ್ ಕಾಲ್ ಆ ಕೊಲೆ ಮಾಡೋವಂಥ ಟೈಮ್ನಲ್ಲಿ ಎಲ್ಲಿತ್ತು ಅಂತ ಕಾಲ್ ರೆಕಾರ್ಡಿಂಗ್ಸ್ ತೆಗೆಸಿದ್ರು ಕೂಡ ಅದೆಲ್ಲವುದು ಮನೆಯಲ್ಲೇ ಇತ್ತು, ಇಲ್ಲ ಸ್ವಿಚ್ ಆಫ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಇಲ್ಲಿ ಸಕ್ಕರೆಗೆ ಅನಿಸುತ್ತೆ ಹಂಗೆ ನೋಡ್ಲಿಕ್ಕೆ ಹೋದರೆ ಮುತ್ತು ಫೋನು ಕೂಡ ಅವಳು ತೊಗೊಂಡು ಬಂದಿರಲಿಲ್ಲ. ಸೊ ಅವ್ರ 8 ಜನರು ಕೂಡ ಮಾತಾಡ್ಕೊಂಡೇ ಈ ಕೆಲಸ ಮಾಡಿರ್ಬೋದು. ಯಾವುದಾದ್ರೂ ಒಂದು ಲಿಂಕ್ ಆದರೂ ಅವ್ರ 8 ಜನದ ಮಧ್ಯೆ ಏನು ಸಂಬಂಧ ಇದೆ ಅನ್ನೋದು ಗೊತ್ತಾದರೆ ಈ ಕೊಲೆ ಯಾಕೆ ಮಾಡಿದ್ರು ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಚೆಲ್ಲಪ್ಪ ಸರ್ನ ಅಸಿಸ್ಟೆಂಟ್ ಲಾಯರ್ಗಳನ್ನು ಕೂಡ ಸಕ್ಕರೆ ವಿಚಾರಣೆ ಮಾಡ್ತಾರೆ.
ಯಾವುದಾದ್ರೂ ವ್ಯಕ್ತಿಗೋ ಅಥವಾ ಸಂಸ್ಥೆಗೋ ಚೆಲ್ಲಪ್ಪ ಸರ್ ಕೋಪ ಬರೆಸೋಂಥ ಯಾವ್ದಾದ್ರು ಕೇಸ್ ಇದೆಯಾ ಅಂತ ವಿಚಾರಿಸೋವಾಗ ಅವ್ರು ಹೇಳ್ತಾರೆ 10 ವರ್ಷದಿಂದನೂ ಕೂಡ ಚೆಲ್ಲಪ್ಪ ಸರ್ ಒಂದು ಕೇಸ್ನ ಫಾಲೋ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಮಗೂ ಕೂಡ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಅದೇನಾದರೂ ಆಚೆ ಬಂದರೆ ಆ ಕೇಸ್ ಬಿದೋಗೋ ಅಂಥ ಚಾನ್ಸಸ್ ಇದೆ ಅಂತ ಹೇಳಿ ಅಂತ ಹೇಳ್ತಾರೆ. ಆ ಎಲ್ಲ ವಿವರಣೆನೂ ಕೂಡ ಚೆಲ್ಲಪ್ಪ ಸರ್ನ ಲ್ಯಾಪ್ಟಾಪಲ್ಲಿ ಇತ್ತು. ಆ ಲ್ಯಾಪ್ಟಾಪ್ನ ಅವ್ರ ವೈಫೈ ಗಿಫ್ಟಾಗಿ ಕೊಟ್ಟಿದ್ರು. ಆ ಲ್ಯಾಪ್ಟಾಪ್ ಕಾಟೇಜಲ್ಲೇ ಇತ್ತು, ನಿಮಗೆ ಸಿಗ್ಲಿಲ್ವಾ ಅಂತ ಕೇಳೋವಾಗ ಆ ಮನೇನ ಇಂಚಿಂಚು ಚೆಕ್ ಮಾಡಿದ್ರು ಕೂಡ ಸಿಗಲಿಲ್ಲ ಅಂತ ಹೇಳ್ತಾರೆ. ಆಗ್ಲೇ ಪ್ರೈವೇಟ್ ಸ್ಕೂಲ್ ಓನರ್ ಆಗಿರೋಂಥ ಪ್ರಿಯಂವದ ಅವ್ರ ಮಾತು ಕೂಡ ಬರುತ್ತೆ. ಅದನ್ನು ತಡೆದಂಥ ಸಕ್ಕರೆ ಅವರೆಲ್ಲರೂ ಕೂಡ ಅಲ್ಲಿಂದ ಕಳಿಸ್ತಾರೆ. ಇದರಿಂದ ಇನ್ಸ್ಪೆಕ್ಟರ್ ಮೂರ್ತಿಗೆ ಸಕ್ಕರೆ ಮೇಲೆ ತುಂಬ ಬೇಜಾರಾಗುತ್ತೆ. ಇದೇ ವಿಷಯದ ಬಗ್ಗೆ ಸಕ್ಕರೆ ಹತ್ರನೂ ಕೇಳೋವಾಗ ಇದರಿಂದ ಸಕ್ಕರೆಗೆ ನೀವು ಈ ಕೇಸ್ನಲ್ಲೇನು ಇಂಟರ್ಫಿಯರ್ ಆಗಬಾರ್ದು ಅನ್ನೋದು ನನಗೇನಿಲ್ಲ ಅಂತ ಹೇಳಿ ಇಬ್ಬರು ಕೂಡ ಪ್ರೈವೇಟ್ ಸ್ಕೂಲ್ನ ಓನರ್ ಆಗಿರೋಂಥ ಪ್ರಿಯಂವದನ ವಿಚಾರಣೆ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಸೊ ಪ್ರಿಯಂವದ ಹತ್ರನೂ ಕೂಡ ಸಕ್ಕರೆ ಆ 8 ಜನ ಸರೆಂಡರ್ ಆಗಿರೋಂಥ ಹುಡುಗಿರ ಬಗ್ಗೆ ಫೋಟೋ ತೋರಿಸಿ ವಿಚಾರಿಸೋವಾಗ ಆ ಫೋಟೋಸ್ಗಳನ್ನು ನೋಡಿದಂಥ ಪ್ರಿಯಂವದ ಒಂದು ಚಿಕ್ಕ ಸ್ಮೈಲ್ ಮಾಡಿ ಕಂಡು ಕಾಣದಂತೆ ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಕಳಿಸ್ಬಿಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಜೈಲಿನಲ್ಲಿರೋವಂಥ ನಂದಿನಿನ ತೋರಿಸ್ತಾರೆ. ನಂದಿನಿ ಆ 8 ಜನ ಹುಡುಗಿರಿಗೂ ಕೂಡ ಬೇಕಾಗಿರೋವಂಥ ಅಲ್ಪ ಸ್ವಲ್ಪ ಹೆಲ್ಪ್ಗಳನ್ನ ಮಾಡ್ತಾ ಯಾವುದಾದ್ರೂ ಕ್ಲೂ ಸಿಗ್ಬೋದಾ ಅಂತ ಹುಡ್ಕೋವಾಗ ಕಂಡು ಕಾಡ್ದಂತೆ ಅವ್ರು ಕೆಲವೊಂದಿಷ್ಟು ಹುಡುಗಿರ ಬಾಯಿನಲ್ಲಿ ನಾವೇನು ಹುಡ್ತಾ ಮನೆಯಲ್ಲೇ ಬೆಳೆದಿರೋ ಅಂಥವ್ರಲ್ಲ, ಸ್ಕೂಲು ಕಾಲೇಜು ಹಾಸ್ಟೆಲ್ನಲ್ಲಿ ಈ ರೀತಿ ಸಿಚುಯೇಷನ್ಸ್ನ ಫೇಸ್ ಮಾಡಿಕೊಂಡೇ ಬೆಳೆದಿದ್ದೀವಿ ಅಂತ ಹೇಳ್ತಾರೆ. ಸೊ ಇದರಿಂದ ನಂದಿನಿಗೆ ಸ್ವಲ್ಪ ಮಟ್ಟಿಗೆ ಒಂದು ಲೀಡ್ ಸಿಗತ್ತೆ. ಹಾಗೆಯೇ ಅವ್ರ ರೂಮ್ನಲ್ಲಿದ್ದಂಥ ಟ್ಯೂಬ್ಲೈಟ್ ಬ್ಲಿಂಕ್ ಆಗ್ತಾ ಇದ್ದಿದ್ದರಿಂದ ಮುಪ್ಪಿಗೆ ಪಿಟ್ಸ್ ಬಂದಿರತ್ತೆ. ಸೊ ಇದ್ರ ಬಗ್ಗೆನೇ ಸರೋಜಾ ಹತ್ರ ಮಾತಾಡಿದಂಥ ನಂದಿನಿ ನಿಮ್ಮ ಇನ್ಫ್ಲುಯೆನ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ರೂಮ್ನಲ್ಲಿರೋಂಥ ಟ್ಯೂಬ್ಲೈಟ್ನ ಚೇಂಜ್ ಮಾಡಿಸ್ಬೋದಾ ಅಂತ ಕೇಳೋವಾಗ ಸರೋಜನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆಯೇ ಅದೇ ಜೈಲಿನಲ್ಲಿ ಒಂದು ಅಬೌಂಡ್ ಆಗಿರೋಂಥ ಬಿಲ್ಡಿಂಗ್ ಇರುತ್ತೆ. ಇದನ್ನ ಲಾಯರು ಅಬ್ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಚೆಲ್ಲಪ್ಪ ಅವರ ಚಿತಾಭಸ್ಮನ ಸಮುದ್ರಕ್ಕೆ ಬಿಡೋದಕ್ಕೋಸ್ಕರ ಸುಂದ್ರ ಹಾಗೆ ಮಾಲ್ತಿ ಇಬ್ಬರು ಕೂಡ ಸಮುದ್ರದ ಹತ್ರ ಬಂದಿರ್ತಾರೆ. ಸುಂದ್ರ ಮಾಲ್ತಿ ಅವ್ರ ಹತ್ರ ದಾಮು ಬರಲಿಲ್ವಾ ಅಂತ ಕೇಳೋವಾಗ ನೀನೇ ಕಾರ್ ಡ್ರೈವ್ ಮಾಡ್ಕೊಂಬಂದಲ್ಲ ಅದಕ್ಕೆ ಕರೀಲಿಲ್ಲ ಅಂತ ಹೇಳ್ತಾರೆ. ಇದರಿಂದ ಸುಂದ್ರಾಗೆ ತುಂಬ ಕೋಪ ಬಂದು ಮನೆ ಹುಡುಗನ ಕರೆಯೋದಕ್ಕೆ ನಾನು ಕಾರ್ ಡ್ರೈವ್ ಮಾಡ್ಕೊಂಬಂದ್ರೇನು, ನೀನೊಂದು ಮಾತು ಕರೆಯೋದಿಲ್ವಾ ಅಂತ ಹೇಳಿ ಕೋಪ ಮಾಡ್ಕೊಳ್ತಾರೆ. ಆಗ್ಲೇ ಸಕ್ಕರೆ ದಾಮುನ ಹುಡ್ಕೊಂಬಂದು ನೋಡೋವಾಗ ಆಲ್ರೆಡಿ ದಾಮು ಸಮುದ್ರದ ಹತ್ರ ಅವ್ನು ಹಾಕ್ಕೊಂಡಿರೋಂಥ ವೇಷನ ಕಳಿಸ್ತಾ ಇರ್ತಾರೆ. ಇದನ್ನ ನೋಡಿದಂಥ ಸಕ್ಕರೆಗೆ ದಾಮು ಮೇಲೆ ಡೌಟ್ ಬರುತ್ತೆ. ಯಾಕೆ ಅಂತಂದ್ರೆ ದಾಮು ಯಾವಾಗಲೂ ಒಂದ್ಸಲ ಸಕ್ಕರೆ ಹತ್ರ ನಾವು ಹಾಕ್ಕೊಂಡಿರೋ ಅಂಥ ವೇಷನ ಸಮುದ್ರದಲ್ಲಿ ಕಳಿಸಿದೀವಿ ಅಂತಂದ್ರೆ ನಾವು ಮಾಡಿರೋ ಅಂಥ ಪಾಪನ ತೊಳ್ಕೊಂಡಂಗೆ ಅಂತ ಹೇಳಿರ್ತಾರೆ. ಇದರಿಂದ ಸಕ್ಕರೆ ಮುತ್ತುವಿನ ಫೋಟೋ ತೋರಿಸಿ ಇವಳು ನಿನಗೆ ಗೊತ್ತಾ ಅಂತ ವಿಚಾರಿಸೋವಾಗ ಹೆದರ್ಕೊಂಡಂಥ ದಾಮು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೈನಲಿ ಸಕ್ಕರೆ ಕೈಗೆ ಸಿಗ್ದಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಆಗ್ಲೇ ನಂದಿನಿ ಸಕ್ಕರೆಗೆ ಫೋನ್ ಮಾಡಿ ಅವರಷ್ಟು ಜನರ ಮಧ್ಯೆ ಏನು ಲಿಂಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರೆಲ್ಲರೂ ಕೂಡ ಹಾಸ್ಟೆಲ್ನಲ್ಲೇ ಬೆಳೆದಿರೋಂಥ ಹುಡುಗಿರು ಅಂತ ಹೇಳ್ತಾರೆ. ಹಾಗೆಯೇ ಸಕ್ಕರೆ ಅಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಎಲ್ಲಾದರೂ ದಾಮು ಕಂಡ್ರೆ ಅರೆಸ್ಟ್ ಮಾಡಲಿಕ್ಕೋಸ್ಕರ ಇನ್ಫಾರ್ಮ್ ಮಾಡ್ತಾರೆ. ಹಾಗೆಯೇ 8 ಜನರು ಹುಡುಗಿರು ಡೀಟೇಲ್ಸು ಕೂಡ ಯಾವ ಹಾಸ್ಟೆಲಲ್ಲಿ ಓದಿದ್ದು ಅಂತ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ಡೀಟೇಲ್ಸು ಕೂಡ ಸಿಗೋದಿಲ್ಲ. ಫೈನಲಿ ಇನ್ಸ್ಪೆಕ್ಟರ್ ಮೂರ್ತಿ ಒಂದೆರಡು ಸ್ಕೂಲ್ನಲ್ಲಿ ಜಾಸ್ತಿ ರೋಪ್ ಹಾಕಿ ವಿಚಾರಿಸೋವಾಗ ಅವ್ರುಗಳನ್ನ ಒಂದು ಟ್ರಸ್ಟಿಯಿಂದ ಜಾಯಿನ್ ಮಾಡಿಸಿದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಆ ಟ್ರಸ್ಟಿ ಅಪ್ಲೈಡ್ ಸೊಸೈಟಿ ಫೌಂಡೇಶನ್ ಅದರಲ್ಲಿರೋ ಅಂಥ ಮುಖ್ಯ ಟ್ರಸ್ಟಿ ಬೇರೆ ಯಾರೂ ಅಲ್ಲ, ಪ್ರಿಯಂವದನೇ ಆಗಿರ್ತಾರೆ. ಇದನ್ನ ಕೇಳಿಸ್ಕೊಂಡಂಥ ಸಕ್ಕರೆಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಫೈನಲಿ ಪ್ರಿಯಂವದನ ಹಿಡಿದಂಥ ಸಕ್ಕರೆ ನಿಮ್ಮ ಟ್ರಸ್ಟಿಯಿಂದನೇ ಆ 8 ಜನರಿಗೂ ಕೂಡ ಎಜುಕೇಷನ್ಗೋಸ್ಕರ ಫಂಡ್ ಹೋಗಿರೋದು ಅಂಥದ್ರಲ್ಲಿ ಆ 8 ಜನ ಹುಡುಗಿರಿಗೂ ಚೆನ್ನಪ್ಪನ ಸಾಯಿಸೋ ರೀತಿ ನೀವೇ ಮೋಟಿವ್ ಮಾಡಿರ್ಬೋದಲ್ವಾ ಅಂತ ವಿಚಾರಿಸ್ತಾರೆ. ಇದನ್ನ ಕೇಳಿಸ್ಕೊಂಡಂಥ ಪ್ರಿಯಂವದಗೆ ತುಂಬ ಕೋಪ ಬಂದು ಆ 8 ಜನ ಹುಡುಗಿರು ಈ ರೀತಿ ಸಾಯಿಸಬೇಕು ಅಂತಂದರೆ ಚೆನ್ನಪ್ಪನ ಭಾರಿ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿದ್ಯಾ ಅಲ್ವಾ, 10 ವರ್ಷದಿಂದ ಏನಾಯಿತು ಅನ್ನೋದನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಆಗ ತಾನೇ ಪ್ರಿಯಂವದ ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇನ್ನೂ ಕೂಡ ಮೆಟ್ಲನ್ನ ಹತ್ತೋ ಅಂಥ ಸ್ಥಿತಿನಲ್ಲೇ ಇರ್ತಾರೆ. ಇಂಥ ಟೈಮ್ನಲ್ಲೇ ಪ್ರಿಯಂವದ ಸ್ಕೂಲ್ನಲ್ಲಿ ಓದ್ತಾ ಇದ್ದಂಥ ಒಬ್ಬ ಹುಡುಗ ಸ್ನ್ಯಾಕ್ಸ್ನ ತಿಂದು ಬೈ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ. ಈ ಕೇಸ್ನ ಪ್ರಿಯಂವದ ಕ್ಲೋಸ್ ಮಾಡಬೇಕು ಅಂತ ಇರ್ತಾರೆ. ಸೊ ಇದೇ ವಿಷಯವಾಗಿ ಚೆನ್ನಪ್ಪ ಪ್ರಿಯಂವದನ ಎದುರಿಸಿ ಆ 8 ಜನ ಹುಡುಗಿರ್ನೂ ಕೂಡ ತೋರಿಸಿ ಇವರೆಲ್ಲರೂ ಕೂಡ ನನಗೆ ಬೇಕಾಗಿರೋರು, ಇವರೆಲ್ಲರೂ ಕೂಡ ಒಂದೇ ಕಡೆ ಓದಬಾರ್ದು, ಬೇರೆ ಬೇರೆ ಕಡೆ ಇವರನ್ನ ಓದೋ ರೀತಿ ಮಾಡು, ಬೇಕು ಅಂದಾಗ ಆ ಹುಡುಗಿರು ನನಗೆ ಬೇಕು ಅಂತ ಹೇಳಿ ಆ ವ್ಯಾನ್ ಡೋರ್ನ ಕ್ಲೋಸ್ ಮಾಡ್ತಾರೆ. ಇದನ್ನ ನೋಡಿದಂಥ ಪ್ರಿಯಂವದಗೆ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟು ಚಿಕ್ಕ
ಹುಡುಗಿರನ್ನ ಸೆಕ್ಷುವಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾನಲ್ಲ ಅಂತ ಅನ್ಸುತ್ತೆ. ಸೊ ಇಷ್ಟು ವಿಷಯನ ಇವಾಗ ಕೇಳಿಸ್ಕೊಂಡಂಥ ಸಕ್ಕರೆಗಂತೂ ಚೆನ್ನಪ್ಪ ಇಂಥ ವ್ಯಕ್ತಿನ ಅಂತ ಹೇಗೆ ಹೇಳೋದು ಅಂತಾನೆ ಅರ್ಥ ಆಗ್ದಾನೆ ತುಂಬಾನೇ ದುಃಖ ಪಡ್ತಾರೆ. ಅಸಹಾಯಕ ಸ್ಥಿತಿಯಲ್ಲಿದ್ದಂಥ ಹುಡುಗಿರನ್ನ ಯೂಸ್ ಮಾಡ್ಕೊಂಡಂಥ ಚೆನ್ನಪ್ಪ ಫೈನಲಿ ಅವ್ರುಗಳನ್ನ ಪ್ರಿಯಂವದಾಗೆ ಒಪ್ಸಿದ್ದಲ್ದೇ ಇಷ್ಟು ಜನ ಹುಡುಗಿರು ಕೂಡ ಕಾಣೆ ಆಗೋಗ್ಬೇಕು, ಇನ್ನು ಅವರ ಐಡೆಂಟಿಟಿ ಆಚೆನೆ ಬರಬಾರ್ದು ಅಂತ ಹೇಳಿ ಅವರೆಲ್ಲರೂ ಕೂಡ ಒಂದೊಂದು ಕಡೆ ಓದ್ಸರೀತಿ ಮಾಡಿರ್ತಾರೆ. ಹಾಗೇನೆ ಪ್ರಿಯಂವದ ಹತ್ರ ಚೆನ್ನಪ್ಪ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ಅವರೆಲ್ಲರೂ ಕೂಡ ನಾನು ಯಾವಾಗ ಬೇಕಂದ್ರೆ ಆವಾಗ ನೋಡೋ ರೀತಿ ಆಗಬೇಕು, ಯಾರ ಕಣ್ಣಿಗೂ ಕೂಡ ಕಾಣಿಸ್ದೇ ಇರೋ ರೀತಿ ಅಂತ. ಅವತ್ತಿನ ದಿವಸ ರಾತ್ರಿನೇ ಅವ್ರ 8 ಜನರು ಕೂಡ ಅಬಾಂಡೆಡ್ ಆಗಿರುವಂಥ ಬಿಲ್ಡಿಂಗ್ ನಲ್ಲಿ ಸೇರ್ಕೊಂಡು ಎಲ್ಲರೂ ಕೂಡ ಜೋರಾಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದನ್ನು ಕೂಡ ಆಚೆ ಕಡೆ ಇದ್ದಂಥ ನಂದಿನಿನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆನ್ನಪ್ಪ ಸೈಡಿನ ಅಸಿಸ್ಟೆಂಟ್ ಲಾಯರ್ಸ್, ಚೆನ್ನಪ್ಪ ಸರ್ ನಿನ್ನ ಕೇಸ್ನ ತಗೊಳ್ಬೇಕಾದ್ರೇ ಸತ್ತೋಗಿರೋದ್ರಿಂದ ನಿನ್ನ ಕೇಸ್ ಇನ್ನೊಂದ್ಸಲ ರೀಟ್ರಯಲ್ ಬಂದಿದೆ, ಇನ್ನೊಬ್ರು ಸೀನಿಯರ್ ಅಡ್ವೊಕೇಟ್ ಬಂದಿದ್ದಾರೆ ಅಂತ ಹೇಳಿ ನಂದಿನಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಅವರು ಕೂಡ ತುಂಬಾನೇ ಕ್ವೆಶನ್ಸ್ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ನಂದಿನಿಗಂತೂ ತುಂಬಾನೇ ಕೋಪ ಬಂದು ನಾನು ರಿವೆಂಜ್ಗೋಸ್ಕರನೇ ಶೂಟ್ ಮಾಡಿ ಸಾಯಿಸಿದ್ದು ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೊರಟೋಗ್ತಾರೆ. ನಂದಿನಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರು ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಡ್ವೊಕೇಟು ಹಾಗೇನೆ ಅಸಿಸ್ಟೆಂಟ್ ಲಾಯರ್ಸ್ಗಳು ಮಾತಾಡ್ಕೊಳ್ತಾರೆ. ಹಾಗೇನೆ ಈ ಕಡೆ ಚೆಲ್ಲಪ್ಪ ಮಾಡಿರುವಂತ ಚೈಲ್ಡ್ ಅಬ್ಯೂಸ್ ಅಷ್ಟು ವಿಷಯನೂ ಕೂಡ ಇನ್ಸ್ಪೆಕ್ಟರ್ ಮೂರ್ತಿ ಹತ್ರ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಮೂರ್ತಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಇದರಿಂದನೇ ಅವರೆಷ್ಟೋ ಜನರು ಕೂಡ ಚೆಲ್ಲಪ್ಪನ ವಿರುದ್ಧ ರಿವೆಂಜ್ ತೀರಿಸ್ಕೊಂಡಿರೋದು, ಹೇಗಾದ್ರೂ ಸರಿ ಅವರಷ್ಟು ಜನ ಹುಡುಗಿರನ್ನು ಕೂಡ ಆಚೆ ಕರ್ಕೊಂಬರ್ಬೇಕು ಅಂತ ಮಾತಾಡ್ತಾರೆ. ಹಾಗೇನೆ ವಾಪಸ್ ಇನ್ನೊಂದ್ಸಲ ಕಾಟೇಜಿಗೆ ಬಂದು ಚೆಕ್ ಮಾಡೋವಾಗ ಅಷ್ಟು ಚಿಕ್ಕ ಕಬೋರ್ಡ್ನಲ್ಲಿ ಹೇಗೆ ಮುತ್ತು ಸೇರ್ಕೊಂಡ್ಲು ಅಂತ ಚೆಕ್ ಮಾಡೋವಾಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಆ ಕಬೋರ್ಡ್ ಹಿಂದ್ಗಡೆ ಒಂದು ದೊಡ್ಡ ಸೀಕ್ರೆಟ್ ರೂಮೇ ಇರುತ್ತೆ. ಆ ಸೀಕ್ರೆಟ್ ರೂಮು ಸೀದಾ ಸಮುದ್ರಕ್ಕೆ ಕನೆಕ್ಟ್ ಆಗೋ ರೀತಿ ಇರುತ್ತೆ. ಆ ಸೀಕ್ರೆಟ್ ರೂಮ್ ಒಳಗಡೆ ಇನ್ಸ್ಪೆಕ್ಟರ್ ಮೂರ್ತಿ ಹಾಗೆ ಸಕ್ಕರೆ ಇಬ್ರು ಕೂಡ ಬಂದು ಚೆಕ್ ಮಾಡೋವಾಗ ಈಗ ಆಲ್ರೆಡಿ ಚೆನ್ನಪ್ಪ ಅವರ ಲ್ಯಾಪ್ಟಾಪ್ ಕೂಡ ಸುಟ್ಟೋಗಿರುತ್ತೆ ಆ ಒಂದು ಸೀಕ್ರೆಟ್ ರೂಮ್ ಒಳಗಡೆ. ಸೊ ಇದನ್ನೆಲ್ಲ ನೋಡಿದಂಥ ಸಕ್ಕರೆ ಆಗ್ಲೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರನ್ನ ಆ ಸೀಕ್ರೆಟ್ ರೂಮಿಗೆ ಬಂದು ಚೆಕ್ ಮಾಡಕ್ಕೆ ಹೇಳ್ತಾರೆ. ಅದ್ರ ಜೊತೆಗೆ ಆ ಕಾಟೇಜ್ ಬಗ್ಗೆ ಗೊತ್ತಿರೋಂಥ ವ್ಯಕ್ತಿಗಳನ್ನು ಕೂಡ ವಿಚಾರಿಸುವಾಗ ಅದು ಬ್ರಿಟಿಷ್ ಕಾಲದಿಂದನೂ ಕೂಡ ಇರೋಂಥ ಕಾಟೇಜ್ ಅಂತ ಗೊತ್ತಾಗತ್ತೆ. ಹಾಗೆಯೇ ಆ ಕಾಟೇಜ್ ಬಗ್ಗೆ ಮಾಲತಿ ಅಮ್ಮನಿಗೆ ಏನಾದರೂ ಗೊತ್ತಿರ್ಬೋದು ಅಂತ ವಿಚಾರಿಸುವಾಗ ಅದನ್ನು ಆಫೀಸ್ ಕೆಲಸಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿದ್ರು ಅನ್ನೋದು ಮಾತ್ರ ಮಾಲತಿ ಅಮ್ಮನಿಗೆ ಗೊತ್ತಿರತ್ತೆ. ಇದೇ ವಿಷಯದ ಬಗ್ಗೆ ಮಾಲತಿ ಅಮ್ಮ ಹಾಗೆ ಸಕ್ಕರೆ ಇಬ್ರು ಕೂಡ ಡಿಸ್ಕಸ್ ಮಾಡುವಾಗ ಧಾಮು ಸಕ್ಕರೆ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದು ನೋಡಿದಂಥ ಆ ಊರಿನ ಜನಗಳು ಧಾಮುನ ಇಟ್ಕೊಂಡು ಸೀದಾ ಮಾಲತಿ ಅಮ್ಮನ ಮನೆಗೆ ಕರ್ಕೊಂಬಂದಿರ್ತಾರೆ. ಧಾಮು ಹಾಗೆ ಸಕ್ಕರೆ ಮಧ್ಯೆ ಡಿಸ್ಕಸ್ ಆಗೋವಾಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ ಧಾಮು ಬೇರೆ ಯಾರು ಅಲ್ಲ, ಚೆಲ್ಲಪ್ಪ ಅವರ ಮಗನೇ ಆಗಿರ್ತಾನೆ. ಇದರಿಂದನೇ ಅವತ್ತಿನ ದಿವಸ ಕೈಗಾಕಿರುವಂಥ ತಾಯ್ತಿನ ತೆಗೆದು ತನ್ನ ಸ್ವಂತ ತಂದೆಯ ಸಾವಿಗೆ ಚಿತಾಭಸ್ಮ ಇಡ್ಲಿಕ್ಕೋಸ್ಕರ ತೆಗೆದಿರ್ತಾರೆ. ಈ ವಿಷಯ ಎಲ್ಲದನ್ನು ಕೂಡ ಈಗ ಮಾಲತಿ ಅಮ್ಮನ ಎದುರುಗಡೆ ಹೇಳೋವಾಗ ಕೋಪಗೊಂಡಂಥ ಮಾಲತಿ ಅಮ್ಮ ಧಾಮು ಕೆನ್ನೆಗೆ ಬಾರಿಸಿ ಅಲ್ಲಿಂದ ಒಳಗಡೆ ಹೊರಟೋಗ್ತಾರೆ. ಹಾಗೆಯೇ ಈ ಕಡೆ ನಂದಿನಿನ ತೋರಿಸ್ತಾರೆ. ಆಲ್ರೆಡಿ ಚೆಲ್ಲಪ್ಪ ಲಾಯರ್ ಸತ್ತಿರೋದ್ರಿಂದ ಅದೇ ಬೇಜಾರ್ನಲ್ಲಿದ್ದಂಥ ನಂದಿನಿ ಇನ್ನು ಮುಂದೆ ಮತ್ತೊಂದ್ಸಲ ಟ್ರಯಲ್ಗೆ ಹೋಗೋದ್ರ ಬದಲು ನಾನು ಇದೇ ಜೈಲಿನಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಸರೋಜಾ ಹತ್ರ ಹೇಳೋವಾಗ ಸರೋಜಾ ಮಾತ್ರ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಆ ರೀತಿ ಎಲ್ಲ ಹೇಳಬೇಡ, ನಿನ್ನ ಜೀವನ ಇಲ್ಲಿಗೆ ಮುಗಿಬಾರ್ದು, ನಿನಗೋಸ್ಕರ ಹೊರಗಡೆ ಯಾರಾದರೂ ನಿನಗೋಸ್ಕರ ಕಾಯೋರಿದ್ರೆ ಹೊರಗಡೆ ಹೋಗಿ ಅವ್ರ ಜೊತೆಗೆ ಜೀವನ ನಡೆಸು ಅಂತ ಹೇಳ್ತಾರೆ. ಹಾಗೆಯೇ ಈ ಕಡೆ ಕಿಚನ್ ರೂಮ್ನ ತೋರಿಸ್ತಾರೆ. ಈ 8 ಜನ ಹುಡುಗಿರು ಸೇರಿಕೊಂಡು ಏನೋ ಒಂದು ದಾಂಧಲೆ ಮಾಡೋದಕ್ಕೋಸ್ಕರ ಕಿಚನ್ ರೂಮ್ನಲ್ಲಿರೋಂಥ ಗ್ಯಾಸ್ನ ಬ್ಲಾಸ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ಮುಪ್ಪಿಗೆ ಬಿಟ್ಸ್ ಬಂದಿದ್ರಿಂದ ಕೆಳಗೆ ಬಿದ್ದು ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮಿಕ್ಕಂತ 7 ಜನರು ಕೂಡ ಯಾರು ಮುಪ್ಪಿ ಹತ್ರ ಬರ್ದೇ ಇರೋ ರೀತಿ ನೋಡ್ಕೊಳ್ತಾ ಇರ್ತಾರೆ. ಫೈನಲಿ ಮುಪ್ಪಿನ ಮೆಡಿಕಲ್ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಷ್ಟರೊಳಗಾಗಲೇ ಒಳಗಡೆ ಇದ್ದಂಥ ನರ್ಸನ್ನು ಕೂಡ ಮಿಸ್ಲೀಡ್ ಮಾಡಿ ಆಚೆ ಹೋಗೋ ರೀತಿ ಮಾಡ್ತಾರೆ. ಇದೆಲ್ಲವೂ ಕೂಡ ಆ 8 ಜನ ಹುಡುಗಿರು ಕೂಡ ಸೇರಿಕೊಂಡು ಆಡ್ತಿರೋಂಥ ನಾಟಕ ಆಗಿರುತ್ತೆ. ಮುಪ್ಪಿಗೆ ಪಿಟ್ಸ್ ಬಂದಿರೋದು ಕೂಡ ನಾಟಕ ಆಗಿರುತ್ತೆ. ಆಗ್ಲೇ ಫೈಲ್ಗಳಿಟ್ಟಂಥ ರೂಮ್ಗೆ ಹೋದಂಥ ಮುಪ್ಪಿ RP10809002 ಅನ್ನೋ ಫೈಲ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಕಷ್ಟಪಟ್ಟು ಹುಡುಕ್ತಂಥ ಮುಪ್ಪಿ ಇನ್ನೇನು ಅದರೊಳಗಡೆ ಇರೋವಂಥ ಚೀಟಿನೂ ಕೂಡ ತೆಗೆದಿಟ್ಕೊಳ್ತಾರೆ. ಅಷ್ಟರೊಳಗಡೆ ಸೀನಿಯರ್ ಆಫೀಸರ್ ಒಳಗೆ ಬರ್ತಾರೆ. ಯಾರೋ ಒಳಗಿದ್ದಾರೆ ಅನ್ನೋ ವಿಷಯ ಸೀನಿಯರ್ ಆಫೀಸರಿಗೆ ಗೊತ್ತಾಗಿದ್ದರಿಂದ ಯಾರು ಒಳಗಿರೋದು ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಪ್ಪಿನೂ ಕೂಡ ತುಂಬ ಕಷ್ಟಪಟ್ಟು ಬಚ್ಚಿಟ್ಕೊಂಡಿರೋವಾಗಲೇ ಅಲ್ಲಿದ್ದಂಥ ಟ್ಯೂಬ್ಲೈಟು ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಮುಪ್ಪಿ ಸಿಗಾಕೊಂಡ್ಲು ಅನ್ನೋಷ್ಟರೊಳಗಾಗಲೇ ನಂದಿನಿ ಆ ಸೀನಿಯರ್ ಆಫೀಸರ್ನ ಕರೆದು ಆಚೆ ಕಳಿಸ್ತಾರೆ. ಹಾಗೆಯೇ ಹೊರಗೆ ಬಂದಂಥ ಮುಪ್ಪಿ ಹತ್ರ ಯಾಕಿಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳೋವಾಗ ಹೇಳೋ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿ ಸಿಕ್ಕಂತ ಫೈಲ್ನ ಸ್ಲಿಪ್ ಇಟ್ಕೊಂಡಂತ ಮುಪ್ಪಿ ಅದನ್ನ ಔಸಿಟ್ಕೊಂಡು ಅಲ್ಲಿಂದ ಆಚೆ ಕಡೆ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ
ಈಗ ಕಾಟೇಜಲ್ಲಿರುವಂಥ ಸೀಕ್ರೆಟ್ ರೂಮ್ ಒಳಗಡೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಕೂಡ ಬಂದು ಯಾವುದಾದ್ರೂ ಕ್ಲೂ ಸಿಗ್ಬೋದಾ ಅಂತ ಚೆಕ್ ಮಾಡುವಾಗ ಮುತ್ತುವಿನ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಸಿಗತ್ತೆ. ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದಂಥ ಸಕ್ಕರೆ ಹಾಗೇನೆ ಇನ್ಸ್ಪೆಕ್ಟರ್ ಮೂರ್ತಿ ಎಲ್ಲರೂ ಕೂಡ ಹೇಗಾದ್ರೂ ಸರಿ ಆ ಹುಡುಗಿಯರ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋದಿದ್ರೆ ಇದನ್ನ ಸ್ಯೂಸೈಡ್ ಅಂತ ಕೇಸ್ನ ಕ್ಲೋಸ್ ಮಾಡಿದ್ರೆ ಅವ್ರ ಆಚೆ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆದ್ರೆ ಸಕ್ಕರೆಗೆ ಈಗಲೂ ಕೂಡ ಇದ್ದಂತ ಡೌಟ್ ಏನು ಅಂತಂದ್ರೆ ಮುತ್ತು ಹೇಗಾದ್ರೂ ಸರಿ ಚೆಲ್ಲಪ್ಪನ ಅವ್ರಾಗವ್ರೆ ಶೂಟ್ ಮಾಡ್ಕೊಂಡು ಸಾಯೋ ರೀತಿ ಮಾಡಿದ್ಲು. ಅದಾದ್ಮೇಲೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಆ ಕಬೋರ್ಡ್ನಲ್ಲಿ ಔಸಿಡ್ಕೊಂಡ್ಲು ಸರಿ. ಆದರೆ ಆ ಕಬೋರ್ಡ್ನ ಆಚೆ ಕಡೆಯಿಂದ ಲಾಕ್ ಮಾಡಿದ್ ಯಾರು ಅನ್ನೋದು ಮಾತ್ರ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಉಳಿದಿರತ್ತೆ. ಇದೇ ವಿಷಯದ ಬಗ್ಗೆ ಸಕ್ಕರೆ DIG ಹತ್ರ ಡಿಸ್ಕಸ್ ಮಾಡೋವಾಗ ಇದನ್ನ ಕೇಳಿಸ್ಕೊಂಡಂತ DIGಗಂತೂ ತುಂಬಾನೇ ಶಾಕ್ ಆಗುತ್ತೆ. ಈ ವಿಷಯ ಏನಾದ್ರು ಹೊರಗೆ ಬಂದ್ರೆ ಊರ್ನವ್ರು ಅದನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು DIGಗೆ ಗೊತ್ತಿರತ್ತೆ. ಹಾಗೇನೆ ಹೇಗಾದ್ರೂ ಸರಿ ಆ ಹುಡುಗಿರ್ನ ಆಚೆ ಕರ್ಕೊಂಡ್ಬರ್ಬೇಕು ಅಂತ ಸಕ್ಕರೆ ಕೇಳೋವಾಗ DIG ಅವರೆಲ್ಲರೂ ಕೂಡ ಕನ್ಫೆಸ್ ಮಾಡ್ಕೊಂಡ್ರೆ ಸಾಧ್ಯ ಆಗತ್ತೆ, ಇದನ್ನ ಸೂಸೈಡ್ ಅಂತ ಮಾಡ್ಬೋದು ಅಂತ ಹೇಳಿದ್ರಿಂದ ಸಕ್ಕರೆ ಹಾಗೆ ನಂದಿನಿ ಇಬ್ರು ಕೂಡ ಪ್ಲಾನ್ ಮಾಡಿ ಜೈಲಿನ ವಾರ್ಡನ್ ಕರಿತಾ ಇದ್ದಾರೆ ಅಂತ ಹೇಳಿ ನಂದಿನಿ ಸಕ್ಕರೆ ಹತ್ರ ಆ 8 ಜನ ಹುಡುಗಿರ್ನು ಕೂಡ ಮಾತಾಡ್ಲಿಕ್ಕೋಸ್ಕರ ಕರ್ಕೊಂಬರ್ತಾರೆ. ಇದರಿಂದ ಆ 8 ಜನಕ್ಕೂ ಕೂಡ ಕೋಪ ಬಂದು ನೀನ್ ಸಕ್ಕರೆ ಚೇಲನ, ಅದಕ್ಕೋಸ್ಕರನೇ ಇಷ್ಟು ದಿನ ನಮ್ಮ ಹಿಂದೆ ಬಂದಿದ್ದ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇನೆ ನಂದಿನಿ ತನ್ನ ಮೇಲಾದಂತ ಚೈಲ್ಡ್ ಅಬ್ಯೂಸ್ನ ಅವ್ರ ಮುಂದೆ ಹೇಳ್ಕೊಳ್ತಾರೆ. ಅಂತ ಪರಿಸ್ಥಿತಿನಲ್ಲೇ ನೀವು ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು. 10 ವರ್ಷದಿಂದ ನಿಮ್ಮ ಜೀವನದಲ್ಲಿ ಏನ್ ನಡೀತು ಅನ್ನೋದು ಗೊತ್ತಾದ್ರೆ ನಿಮ್ಮನ್ನ ಆಚೆ ತರೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಸಕ್ಕರೆ ಹೇಳ್ತಾರೆ. ಹಾಗೇನೆ ನೀವು ಕೊಡುವಂತ ರಿಪೋರ್ಟು ಎಲ್ಲೂ ಕೂಡ ಆಚೆ ಬರೋದಿಲ್ಲ, ಇದು ಕಂಪ್ಲೀಟ್ ಆಗಿ ಜಡ್ಜಿಗೆ ಹೋಗುತ್ತೆ ಅಂತ ಹೇಳೋವಾಗ ಅಲ್ಲೇ ಇದ್ದಂತ ಲಾಯರು ಕೂಡ ಹೌದು ಅಂತ ಹೇಳ್ತಾರೆ. ಇದರಿಂದ ಆ 8 ಜನರು ಕೂಡ ಅವ್ರ ಲೈಫ್ ನಲ್ಲಿ 10 ವರ್ಷದಿಂದ ಏನ್ ನಡೆದಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಿಕ್ಕ ವಯಸ್ಸಿನ ಪಾಪದ ಹೆಣ್ಮಕ್ಳು ಅವ್ರಗಳನ್ನ ಕೋಳಿ ಪಿಳ್ಳೆನ ಎತ್ಕೊಂಡ್ಬರೋ ರೀತಿ ಒಂದು ಲಾರಿಲ್ ಹಾಕೊಂಡು ಕರ್ಕೊಂಡ್ ಬಂದಿರ್ತಾರೆ. ಸೀನ್ ಕಟ್ ಮಾಡಿದ್ರೆ ಲವ್ ಬರ್ಡ್ಸ್ ಗಳಾಗಿದ್ದಂತ ನಾಗಮ್ಮ ಹಾಗೆ ರವಿನ ನೋಡ್ತೀವಿ. ರವಿ ಪ್ರತಿ ದಿವಸನೂ ಕೂಡ ಮೀನ್ ತಗೊಂಡ್ ಬರ್ತಾ ಇದ್ರೆ ಆ ಮೀನನ್ನ ನಾಗಮ್ಮ ವ್ಯಾಪಾರ ಮಾಡಿ ಇಬ್ರು ಕೂಡ ಒಂದು ಚಂದದ ಬಾಳ್ವೆನ ನಡೆಸ್ತಾ ಇರ್ತಾರೆ. ಈ ರೀತಿ ಅವ್ರ ಬಾಳ್ವೆನ ನಡೆಸ್ತಾ ಇರುವಾಗ್ಲೇನೆ ಒಬ್ಬ ವ್ಯಕ್ತಿ ರವಿ ಜೀವನದಲ್ಲಿ ಆಲ್ರೆಡಿ ಬಂದಿರ್ತಾನೆ ಅಂತಾನೆ ಅನ್ಕೊಳ್ಳಿ. ಸೊ ದಣಿಗಳ ಮನೆಯಲ್ಲಿ ಇವತ್ತು ಕೆಲಸ ಇದೆ, ತುಂಬಾ ದುಡ್ಡು ಸಿಗತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ನಾಗಮ್ಮನ್ಗೂ ಕೂಡ ಖುಷಿ ಆಗತ್ತೆ. ಅದು ಕೂಡ ಕೆಲಸ ಬೇರೆ ಏನು ಅಲ್ಲ, ನಾವೀಗ ಈ ಮುಂಚೆನೆ ನೋಡ್ದಂತ ಆ 8 ಜನ ಹೆಣ್ಮಕ್ಳನ್ನ ಹೊರದೇಶಗಳಿಗೆ ಸಾಕ್ಸೋ ಅಂತ ಕೆಲಸ ಆಗಿರತ್ತೆ. ಅವತ್ತಿನ ದಿವಸ ರಾತ್ರಿನೇ ನಾಗಮ್ಮನ್ನು ಕೂಡ ರವಿನ ಹುಡ್ಕೊಂಡು ಬೋಟ್ ಹತ್ರ ಬರೋವಾಗ ಈ ರೀತಿ 8 ಜನ ಹೆಣ್ಮಕ್ಳನ್ನ ಆ ರೀತಿ ಕಟ್ಟಾಕಿರೋದನ್ನ ನೋಡ್ದಂತ ನಾಗಮ್ಮನ್ಗೆ ತುಂಬಾನೇ ಶಾಕ್ ಆಗುತ್ತೆ. ದುಡಿದು ತಿನ್ಬೇಕು, ಅದು ಬಿಟ್ಟು ಪಾಪದ ಹೆಣ್ಮಕ್ಳನ್ನ ವ್ಯಾಪಾರ ಮಾಡಿ ತಿಂದ್ರೆ ಆ ಅನ್ನನೂ ಕೂಡ ಹೊಟ್ಟೆಗೆ ಸೇರೋದಿಲ್ಲ ಅಂತ ಹೇಳಿದ್ರು ಕೂಡ ಕೇಳ್ದಾನೆ ನಾಗಮ್ಮನ್ಗೂ ಕೂಡ ಹೊಡೆದು ಅನ್ಕಾನ್ಶಿಯಸ್ ಮಾಡಿ ಅಲ್ಲೇ ಕಟ್ಟಾಕ್ತಾನೆ. ಆಗ್ಲೇನೆ ಆ ಹೆಣ್ಮಕ್ಳನ್ನ ಆಲ್ರೆಡಿ ಮಾರಾಟಕ್ಕೆ ಇಟ್ಟಂತ ಆ ದಣಿಗಳು ಬಂದು ನೋಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಾಗಮ್ಮ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ರವಿಗೆ ಟ್ರೈ ಮಾಡಿದ್ರು ಕೂಡ ರವಿ ಕನ್ವಿನ್ಸ್ ಆಗದೆ ಇದ್ದಾಗ ಅಲ್ಲೇ ಇಟ್ಟಂತ ಕತ್ತಿಯಿಂದ ನಾಗಮ್ಮ ತುಂಬಾ ಪ್ರೀತಿಸ್ತಾ ಇದ್ದಂತ ತನ್ನ ಗಂಡನ ತಲೆ ಕತ್ತರಿಸಿ ಸಾಯಿಸ್ಬಿಡ್ತಾಳೆ. ಅಲ್ಲಿದ್ದಂತ ಹೆಣ್ಮಕ್ಳೆಲ್ಲರೂ ಕೂಡ ನಾಗಮ್ಮನ ಇಂಥ ಒಂದು ಕೃತ್ಯನ ಕಣ್ಣಾರೆ ನೋಡ್ತಾರೆ. ಹಾಗೇನೆ ನಾಗಮ್ಮ ಆ 8 ಜನ ಹೆಣ್ಮಕ್ಳನ್ನ ಸಾಕಿ ಸಲಹೋ ಅಂತ ಕೆಲಸನ ವಹಿಸ್ಕೊಳ್ತಾರೆ. ಕತ್ತರಿಸಿದಂಥ ತಲೆ ದಡದವರೆಗೂ ಕೂಡ ತೇಲ್ಕೊಂಡು ಬರುತ್ತೆ. ಸೊ ರವಿಯ ಕೊಲೆನ ನಾಗಮ್ಮನೆ ಮಾಡಿದಾಳೆ ಅನ್ನೋ ಡೌಟು ಪೊಲೀಸವ್ರಿಗೂ ಕೂಡ ಬರುತ್ತೆ. ಈ ಕಡೆ ಹೆಣ್ಮಕ್ಳನ್ನ ಮಾರಾಟ ಮಾಡಲಿಕ್ಕೆ ಇದ್ದಂಥ ಗುಂಪು ಕೂಡ ಇನ್ನೂ ಆ ಹೆಣ್ಮಕ್ಳು ಸೇರದೆ ಇರೋದ್ರಿಂದ ಅವರೆಲ್ಲರೂ ಕೂಡ ಹುಡುಕೊಂಡು ತಿರುಗ್ತಾ ಇರ್ತಾರೆ. ನಾಗಮ್ಮ ತುಂಬ ಕಷ್ಟಪಟ್ಟು ಆ 8 ಜನ ಹೆಣ್ಮಕ್ಳನ್ನು ಕೂಡ ಅಲ್ಲಿ ಇಲ್ಲಿ ಬಚ್ಚಿಟ್ಟು ಸಾಕ್ತಾ ಇರ್ತಾರೆ. ಅವ್ರು ಯಾರಿಗೂ ಕೂಡ ಕರೆಕ್ಟಾದ ಒಂದು ಭಾಷೆನೂ ಕೂಡ ಬರ್ತಾ ಇರೋದಿಲ್ಲ. ಸೊ ಅವ್ರು ಅಲ್ಪ ಸ್ವಲ್ಪ ಮಾತಾಡಿದ್ರಲ್ಲೇ ನಾಗಮ್ಮ ಅರ್ಥ ಮಾಡ್ಕೊಳ್ತಾರೆ ಆ ಹೆಣ್ಮಕ್ಳನ್ನ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವರ ತಂದೆ ತಾಯಿನೇ ಮಾರಾಟ ಮಾಡಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡಂತ ನಾಗಮ್ಮನ್ಗೂ ಕೂಡ ತುಂಬಾನೇ ದುಃಖ ಆಗತ್ತೆ. ಹಾಗೇನೆ ಬಸ್ಸಿಂದ ಆ 8 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಬೇರೆ ಪ್ಲೇಸಿಗೆ ಹೋಗ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ದಣಿಗಳ ಕಡೆ ವ್ಯಕ್ತಿಗಳು ಇನ್ನೇನು ಅವ್ರನ್ನ ಹಿಡಿಬೇಕು ಅನ್ನೋಷ್ಟ್ರೊಳಗಡೆ ನಾಗಮ್ಮ ಫೈಟ್ ಮಾಡಿ ಅವರಷ್ಟು ಜನರನ್ನು ಕೂಡ ಕರ್ಕೊಂಡು ಬೇರೆ ಪ್ಲೇಸಿಗೆ ಬರ್ತಾರೆ. ನಾಗಮ್ಮನ್ಗೆ ಇವಾಗ ಕೆಲಸದ ಅವಶ್ಯಕತೆ ಜಾಸ್ತಿ ಇರತ್ತೆ. ಅವರೆಲ್ರಿಗೂ ಕೂಡ ತಿನ್ನೋದಕ್ಕೆ ಊಟ ಕೊಡಬೇಕು ಅದಕ್ಕೋಸ್ಕರ. ಆದರೆ ನಾಗಮ್ಮನ್ಗೆ ಕೆಲಸ ಸಿಗದೆ ಇದ್ದಾಗ ಬೇರೆ ದಾರಿ ಇಲ್ದಾನೆ ಅವ್ರನ್ನ ಸಾಕೋಕ್ಕೋಸ್ಕರ ಪ್ರಾಸ್ಟಿಟ್ಯೂಟ್ ಕೆಲಸನೂ ಕೂಡ ಮಾಡ್ತಾರೆ. ಅವ್ರ 8 ಜನರು ಕೂಡ ನಾಗಮ್ಮನ್ನ ಅಮ್ಮ ಅಂತ ಅನ್ಕೊಂಡಿರ್ತಾರೆ. ಹಾಗೆ ನಾಗಮ್ಮನೂ ಕೂಡ ಅವ್ರ 8 ಜನನ ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳು ಅನ್ನೋ ರೀತಿ ಸಾಕ್ತಾ ಇರ್ತಾರೆ. ಹೀಗಿರುವಾಗ್ಲೇ ಒಂದು ದಿವಸ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇದ್ದಂಥ ಜಾಗಕ್ಕೆ ಪೊಲೀಸವ್ರು ಬಂದು ದಬ್ಬಾಳಿಕೆ ಮಾಡೋವಾಗ ಅದೇ ಟೈಮಿಗೆ ಅಲ್ಲಿಗೆ ಬಂದಂಥ ಲಾಯರ್ ಚೆಲ್ಲಪ್ಪ
ಅವರಷ್ಟು ಜನರನ್ನು ಕೂಡ ಬಿಡಿಸ್ತಾರೆ. ಅದನ್ನ ನೋಡಿದಂತ ನಾಗಮ್ಮ ಇಂಪ್ರೆಸ್ ಆಗ್ತಾರೆ. ಹಾಗೇನೆ ಚೆಲ್ಲಪ್ಪನ ಹುಡ್ಕೊಂಡು ಹೋದಂತ ನಾಗಮ್ಮ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ತಾನೀಗ 8 ಜನ ಹೆಣ್ಮಕ್ಳನ್ನ ನೋಡ್ಕೊಳ್ತಾ ಇರೋಂಥ ವಿಷಯನೂ ಕೂಡ ಹೇಳ್ತಾರೆ. ಆ ದಣಿಗಳ ಬಗ್ಗೆ ವಿಚಾರಿಸೋವಾಗ ನಿಮ್ಮ ಹತ್ರ ಅವ್ರ ಬಗ್ಗೆ ಹೇಳೋದಕ್ಕೆ ಭಯ ಆಗುತ್ತೆ ಅಂತ ಹೇಳೋವಾಗ ನೇರವಾಗಿ ಮ್ಯಾಜಿಸ್ಟ್ರೇಟರ್ ಹತ್ರ ನೀನೇ ಬಂದು ಹೇಳಮ್ಮ ಅಂತ ಹೇಳ್ತಾರೆ. ಇದಕ್ಕೆ ನಾಗಮ್ಮನ್ನು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಅವತ್ತಿನ ದಿವಸ ಊರಿನಲ್ಲಿ ಜಾತ್ರೆ ನಡೀತಾ ಇರತ್ತೆ. ಆ 8 ಜನ ಹೆಣ್ಮಕ್ಳನ್ನು ಕೂಡ ಒಂದು ಸೇಫ್ ಆಗಿರೋಂಥ ಪ್ಲೇಸ್ನಲ್ಲಿ ಬಿಟ್ಟಂತ ನಾಗಮ್ಮ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಲಿಕ್ಕೋಸ್ಕರ ಕೋರ್ಟ್ ಹತ್ರ ಬರ್ತಾರೆ. ಈ ವಿಷಯ ದಣಿಗಳ ಕಡೆ ಜನಕ್ಕೆ ಗೊತ್ತಾಗಿದ್ರಿಂದ ಆ 8 ಜನ ಹೆಣ್ಮಕ್ಳನ್ನ ಎಲ್ಲಿಟ್ಟಿದ್ಯಾ ಹೇಳು ಅಂತ ಹೇಳಿ ನಡು ಬೀದಿನಲ್ಲಿ ನಾಗಮ್ಮನ ಹೊಡೆದು ಸಾಯಿಸ್ಬಿಡ್ತಾರೆ. ಹಾಗೆಯೇ ನಾಗಮ್ಮನ ಕೈನಲ್ಲಿದ್ದಂಥ ತಾಯ್ತನ ನೋಡಿದಂಥ ಅವ್ರಿಗೆ ಗೊತ್ತಾಗುತ್ತೆ ಆ 8 ಜನ ಹೆಣ್ಮಕ್ಳು ಜಾತ್ರೆ ನಡೀತಾ ಇರೋವಂಥ ಪ್ಲೇಸ್ನಲ್ಲಿದ್ದಾರೆ ಅಂತ. ಇನ್ನು ನಾಗಮ್ಮನ ದೇಹದಲ್ಲಿ ಜೀವ ಇರೋವಾಗ್ಲೇ ಲಾಯರ್ ಹತ್ರ ಬಂದು ವಿಚಾರಿಸೋವಾಗ ಆ 8 ಜನ ಹೆಣ್ಮಕ್ಳನ್ನ ಕಾಪಾಡುವಂಥ ಜವಾಬ್ದಾರಿ ನಂದು ಅಂತ ಹೇಳ್ಕೊಳ್ತಾರೆ. ಸರಿ ಅನ್ಕೊಂಡಂತ ಲಾಯರು ಕೂಡ ಆ ಜಾತ್ರೆ ನಡೀತಾ ಇರೋಂಥ ಪ್ಲೇಸಿಗೆ ಬರ್ತಾರೆ. ಇನ್ನೇನು ಆ ಕೆಟ್ಟ ವ್ಯಕ್ತಿಗಳು ಆ 8 ಜನ ಹುಡುಗಿರನ್ನ ಹಿಡಿಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇನೆ ಮಧ್ಯದಲ್ಲಿ ಬಂದಂತ ಚೆಲ್ಲಪ್ಪ ತಾನೇ ಆ 8 ಜನ ಹೆಣ್ಮಕ್ಳನ್ನು ಕೂಡ ಸೇಫ್ ಮಾಡ್ತಾರೆ. ಹಾಗೇನೆ ನಾಗಮ್ಮ ಸತ್ತಿರೋಂಥ ವಿಷಯನೂ ಕೂಡ ಅವ್ರ ಹತ್ರ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಆ 8 ಜನಕ್ಕೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಹಾಗೇನೆ ಎಲ್ಲಿ ತನ್ನಿಂದ 8 ಜನ ಹೆಣ್ಮಕ್ಳನ್ನ ಆ ದಣಿಗಳು ಹಿಡಿದು ಬಿಡ್ತಾರೋ ಅಂತ ಹೆದರದಂತ ಲಾಯರು ಹೇಗಾದರೂ ಸರಿ ಅವರನ್ನು ಸೇಫ್ ಮಾಡಬೇಕು ಅಂತ ಪ್ರೇಮವಾದಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಆ 8 ಜನನ್ನು ಕೂಡ ಬೇರೆ ಬೇರೆ ಪ್ಲೇಸ್ನಲ್ಲಿದ್ದು ಓದೋ ರೀತಿ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಪ್ಲೇಸಿಗೆ ಬಿಡೋವಾಗ್ಲೇ ಲಾಯರ್ ಚೆಲ್ಲಪ್ಪ ಆ 8 ಜನಕ್ಕೂ ಕೂಡ ದೇವತೆಗಳ ಹೆಸರನ್ನ ನಾಮಕರಣ ಮಾಡ್ತಾರೆ. ಹಾಗೆಯೇ ಅವ್ರುಗಳನ್ನೆಲ್ಲರನ್ನೂ ಕೂಡ ಬಿಡೋವಾಗ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಈ ಪರಿಸ್ಥಿತಿಗೆ ಕಾರಣರಾದಂಥ ಆ ದಣಿಗಳ ಮುಖನ ಮರಿಬೇಡಿ ಅಂತ ಹೇಳಿ ಬಿಟ್ಟೋಗಿರ್ತಾರೆ. ಸೊ ಈ ರೀತಿ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾ ಇರೋವಾಗ್ಲೇ ಮಧ್ಯದಲ್ಲಿ ಬಂದಂಥ ಪೊಲೀಸ್ನವರು ಆ 8 ಜನ ಹುಡುಗಿರನ್ನು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಯಾಕೆ ಚೆಲ್ಲಪ್ಪನ ನೀವು ಸಾಯಿಸಿದ್ದು ಅನ್ನೋ ಕ್ವೆಶನ್ಗೆ ಈಗಲೂ ಕೂಡ ಉತ್ತರ ಸಿಕ್ಕಿರೋದಿಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ಎಪಿಸೋಡ್ 7ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಚೆಲ್ಲಪ್ಪ ಅವರ ಮಗ ಸುಂದ್ರ ಹಾಗೆ ದಾಮು ಇಬ್ಬರು ಕೂಡ ಮಾತಾಡ್ತಾ ಇರೋದನ್ನ. ಇಲ್ಲಿ ದಾಮುಗೆ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಸುಂದ್ರನ್ಗೆ 10 ವರ್ಷದ ಮುಂಚೆನೇ ಗೊತ್ತಿರುತ್ತೆ ದಾಮು ತನ್ನ ತಮ್ಮ ಅನ್ನೋ ವಿಷಯ. ಹೇಗೆ ಅಂತಂದರೆ ದಾಮು ಯಾವಾಗಲೂ ಕೂಡ ಚೆಲ್ಲಪ್ಪನ ತುಂಬ ಪ್ರೀತಿಯಿಂದ ನೋಡ್ತಾ ಇರೋದನ್ನ ನೋಡೇನೆ ಸುಂದ್ರನ್ಗೆ ಕನ್ಫರ್ಮ್ ಆಗಿರುತ್ತೆ ದಾಮುನು ಕೂಡ ಚೆಲ್ಲಪ್ಪ ಅವರ ಮಗ ಅನ್ನೋದು. ಹಾಗೇನೆ ಸುಂದ್ರನ್ಗೂ ಕೂಡ ಈಗಲೇ ಗೊತ್ತಾಗೋದು ದಾಮು ತನ್ನ ಮಗ ಅನ್ನೋ ವಿಷಯ ಸಾಯೋ ತನಕನೂ ಕೂಡ ಚೆಲ್ಲಪ್ಪನ್ಗೆ ಗೊತ್ತೇ ಇರಲಿಲ್ಲ ಅಂತ. ಹಾಗೇನೆ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಚೆಲ್ಲಪ್ಪ ಹೇಗಾದರೂ ಸರಿ ಈ ಹುಡುಗಿಯರ ಟ್ರಾಫಿಕಿಂಗನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಕಾನೂನಿನ ಪರವಾಗಿ ತುಂಬಾನೇ ಹೋರಾಟ ಮಾಡ್ತಾ ಇರ್ತಾರೆ. ಅದನ್ನ ನಿಲ್ಸೋದಕ್ಕೋಸ್ಕರನೇ ಚೆಲ್ಲಪ್ಪನ ಕೊಲೆ ಆಗಿದೆ ಅನ್ನೋದು ಸಕ್ರೆಗೆ ಈಗ ಒಂದು ಡೌಟ್ ಬಂದಿರತ್ತೆ. ಹಾಗೇನೆ ಈಗ ವಿವರಿಸಿರೋ ಪ್ರಕಾರ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಯಾವ ರೀತಿ ಎಲ್ಲ ಸಾಗಾಣಿಕೆ ಮಾಡ್ತಾರೆ ಅನ್ನೋ ವಿಷಯ ಸಕ್ರೆಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಸಕ್ರೆಗಂತೂ ತುಂಬಾನೇ ಶಾಕ್ ಆಗತ್ತೆ. ಅದ್ರ ಜೊತೆಗೆ ಮಧ್ಯವರ್ತಿಗಳನ್ನ ಹಿಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಮಧ್ಯವರ್ತಿಗಳು ಆಗಿಂದಾಗ್ಲೇ ಚೇಂಜ್ ಆಗ್ತಾ ಇರ್ತಾರೆ. ಇದನ್ನೆಲ್ಲ ನಿಲ್ಬೇಕು ಅಂತಂದ್ರೆ ಚೆಲ್ಲಪ್ಪ ಅವರ ಮಾತಿನ ಪ್ರಕಾರ ಒಬ್ಬ ರಾಕ್ಷಸ ಇದ್ದಾನೆ. ಅವನು ಯಾರು ಅನ್ನೋದನ್ನ ಕಂಡಿಡ್ದು ಅವನಿಗೆ ಶಿಕ್ಷೆ ಕೊಟ್ರೆ ಮಾತ್ರ ಇದೆಲ್ಲ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ್ಲೇನೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಚಿಟ್ಟು ಅನ್ನೋ ವ್ಯಕ್ತಿನ ಕಂಡು ಹಿಡಿತಾರೆ. ಹಾಗೇನೆ ಅವನನ್ನ ಅವನ ಫ್ಯಾಮಿಲಿ ಎದುರುಗಡೆನೆ ಎಮೋಷ್ನಲ್ ಆಗಿ ಲಾಕ್ ಮಾಡಿ ಅವನ ಹತ್ರ ವಿಚಾರಿಸೋವಾಗ ಕಾಳಿಪಟ್ಟಣಂಗೆ ಇಬ್ರು ಹುಡುಗಿರ್ನ ಕರ್ಕೊಂಬಂದಿದ್ದಾರೆ. ಅವರನ್ನ ಸದ್ಯಕ್ಕೆ ಬೋಟ್ನ ಮುಖಾಂತರ ಸಾಗಾಣಿಕೆ ಮಾಡುವಂತ ಕಾರ್ಯ ನಡೀತಾ ಇದೆ ಅನ್ನೋ ವಿಷಯ ಸಕ್ರೆಗೆ ಗೊತ್ತಾಗಿದ್ರಿಂದ ಹೇಗಾದ್ರೂ ಸರಿ ಆ ಇಬ್ರು ಹುಡುಗಿರನ್ನ ಕಾಪಾಡಬೇಕು ಅಂತ ಆಗ್ಲೇನೆ ಇನ್ಸ್ಪೆಕ್ಟರ್ ಮೂರ್ತಿಗೆ ಫೋನ್ ಮಾಡಿ ಹೇಳೋವಾಗ ಮೂರ್ತಿನೂ ಕೂಡ ಸರಿ ಅಂತ ಹೇಳ್ತಾರೆ. ಆಗ್ಲೇನೆ DIG ಹತ್ರ ನಡೆದಿರೋಂಥ ಅಷ್ಟೋ ವಿಷಯನೂ ಕೂಡ ಹೇಳ್ತಾರೆ. ಕೇಳಿಸ್ಕೊಂಡಂತ DIGಗಂತೂ ತಲೆ ಕೆಟ್ಟೋಗುತ್ತೆ. ಫಸ್ಟು ಸೆಕ್ಷುಯಲ್ ಅಬ್ಯೂಸ್ಮೆಂಟ್ ಅಂತ ಹೇಳಿದ್ರಿ, ಆಮೇಲೆ ಸ್ಯೂಸೈಡ್ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮಾತನ್ನ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋವಾಗ ನಾಳೆ ಆ ಇಬ್ಬರು ಹುಡುಗಿರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೇಗಾದರೂ ಸರಿ ಅವರನ್ನು ಕಾಪಾಡಬೇಕು, ನಮಗೆ ಇನ್ನೂ ಜಾಸ್ತಿ ಫೋರ್ಸ್ನ ಅವಶ್ಯಕತೆ ಇದೆ ಅಂತ ಸಕ್ರೆ ಕೇಳೋವಾಗ ಸದ್ಯಕ್ಕೆ ನಾಳೆ ದೊಡ್ಡ ಜಾತ್ರೆ ಇರೋದ್ರಿಂದ ಊರಿನಲ್ಲಿ ಕೋಟ್ಯಾಂತರ ಜನ ಭಾಗಿಯಾಗ್ತಾರೆ. ಸೊ ಇದನ್ನು IR ಆಫೀಸರ್ಗೆ ವಹಿಸೋಣ ಅಂತ ಹೇಳ್ತಾರೆ. ಸಕ್ರೆ ಹೇಗಾದರೂ ಸರಿ ಆ ಇಬ್ಬರು ಹುಡುಗಿರನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೆಯೇ ನಮ್ಗೆ ಈ ಕಡೆ ಜೈಲನ್ನ ತೋರಿಸ್ತಾರೆ. ಈಗಲೂ ಕೂಡ ನಂದಿನಿ ಆ 8 ಜನ ಹುಡುಗಿಯರನ್ನ ಫಾಲೋ ಮಾಡ್ತಾ ಇರ್ತಾಳೆ. ಇದನ್ನ ಅಬ್ಸರ್ವ್ ಮಾಡಿದಂಥ 8 ಜನ ಹುಡುಗಿಯರು ಕೂಡ ನಂದಿನಿ ಮೇಲೆ ಮುಗಿಬಿದ್ದು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಷ್ಟಪಟ್ಟು ನಾವೆಲ್ಲ ಜೈಲಿಗೆ ಸೇರ್ಕೊಂಡ್ರೆ ಆ ಕೇಸ್ನ ಸ್ಯೂಸೈಡ್ ಅಂತ ಹೇಳಿ ನೀನು
ಹಾಗೆ ನಿನ್ನ ಲವರ್ ಇಬ್ಬರು ಸೇರಿ ಮುಚ್ಚಾಕಬೇಕು ಅಂತಿದ್ದೀರಾ ಅಂತ ಹೇಳಿ. ಇದನ್ನು ಕೇಳಿಸ್ಕೊಂಡಂಥ ನಂದಿನಿಗಂತೂ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಅವತ್ತಿನ ದಿವಸ ಏನು ನಡೀತು ಅನ್ನೋದನ್ನು ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅವ್ರು ಯಾರು ಕೂಡ ಕನ್ವಿನ್ಸ್ ಆಗೋವಂಥ ಪರಿಸ್ಥಿತಿನಲ್ಲಿ ಇರೋದೇ ಇಲ್ಲ. ಫೈನಲಿ ಮುತ್ತು ಇದನ್ನೆಲ್ಲ ತಡೆದು ಅಪ್ಪ ಲೆಟರ್ನಲ್ಲಿ ಒಂದು ದಿವಸ ನಂದಿನಿ ಬಗ್ಗೆ ಬರೆದಿದ್ರು. ನಿಜ ಹೇಳಬೇಕು ಅಂತಂದರೆ ನಂದಿನಿ ಚಿಕ್ಕ ವಯಸ್ಸಿನಲ್ಲಿ ನಮಗಿಂತನೂ ಜಾಸ್ತಿ ಅನುಭವಿಸಿದ್ದಾರೆ. ಅವ್ರ ಹತ್ರ ನಮ್ಮ ಜೀವನದಲ್ಲಿ ಏನು ನಡೀತು ಅಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ಮು ಆಗೋದಿಲ್ಲ ಅಂತ ಹೇಳಿ ಅವತ್ತಿನ ದಿವಸ ಕಾಟೇಜ್ನಲ್ಲಿ ಏನು ನಡೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಲು ಇಮೇಲು ವಾಟ್ಸಪ್ ಇರೋವಂಥ ಟೈಮ್ನಲ್ಲೂ ಕೂಡ ಚೆಲ್ಲಪ್ಪ ಅವರೆಲ್ರಿಗೂ ಕೂಡ ಇಂಗ್ಲೆಂಡ್ ಲೆಟರ್ ಬರಿತಾ ಇರ್ತಾರೆ, ಯಾರನ್ನು ಕೂಡ ಟ್ರೇಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಆ ಲೆಟರ್ನಲ್ಲಿ 10 ವರ್ಷದಿಂದ ನಾವೆಲ್ಲರೂ ಪಡ್ತಾ ಇರೋವಂಥ ಕಷ್ಟ ಫೈನಲಿ ಸಾಲ್ವ್ ಆಗುತ್ತೆ. ನಾನೀಗ ಆ ರಾಕ್ಷಸ ಯಾರು ಅನ್ನೋದನ್ನು ಕಂಡುಹಿಡ್ದಿದ್ದೀನಿ. ನೀವೆಲ್ಲರೂ ಕೂಡ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳಿದ್ರೆ ಅವನಿಗೆ ಶಿಕ್ಷೆ ಸಿಗತ್ತೆ. ನಿಮ್ಮ ಥರನೇ ನಂದಿನಿ ಅನ್ನೋ ಹುಡುಗಿನೂ ಕೂಡ ಈ ಸುಳಿನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಲೆಟರ್ನಲ್ಲಿ ಬರೆದಿರ್ತಾರೆ. ಆ ಲೆಟರ್ನ ಓದಂತ ಎಲ್ಲರೂ ಕೂಡ ಒಂದು ದಿವಸ ಮೀಟಾಗಿ ಚೆಲ್ಲಪ್ಪನ ನೋಡಲಿಕ್ಕೆ ಅಂತ ಆ ಕಾಟೇಜಿಗೆ ಬರ್ತಾರೆ. ಆದರೆ ಆ ಕಾಟೇಜಿಗೆ ಬರೋದಕ್ಕೂ ಮುಂಚೆನೇ ಚೆಲ್ಲಪ್ಪ ಅವ್ರ ಫೈಲ್ಸು ಲ್ಯಾಪ್ಟಾಪು ಎಲ್ಲದಕ್ಕೂ ಕೂಡ ಯಾರೋ ಬೆಂಕಿ ಇಟ್ಟು ಹೊರಟೋಗಿರ್ತಾರೆ. ಇದನ್ನು ನೋಡಿದಂಥ 8 ಜನರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಆ ಕಬೋರ್ಡ್ ಮೂಲಕ ಎಲ್ಲರೂ ಕೂಡ ಆ ಮನೆ ಒಳಗಡೆ ಎಂಟರ್ ತಗೊಳ್ತಾರೆ. ಅಷ್ಟರೊಳಗಾಗಲೇ ಚೆಲ್ಲಪ್ಪ ಶೂಟ್ ಮಾಡಿಕೊಂಡು ಸತ್ತೋಗಿರ್ತಾರೆ. ಇದನ್ನು ನೋಡಿದಂಥ ಆ 8 ಜನಕ್ಕೂ ಕೂಡ ಶಾಕ್ ಆಗಿ, ನಾವಿಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಮುಟ್ಟಿದ್ರೆ ಇದು ಈ ಕೊಲೆ ಕೇಸ್ ನಮ್ಮ ಮೇಲೆ ಬರುವಂಥ ಚಾನ್ಸಸ್ ಇದೆ, ಆದಷ್ಟು ಬೇಗ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗೋಣ ಅಂತ ಹೇಳಿ ಅವರೆಲ್ಲರೂ ಹೋಗ್ತಾ ಇರೋವಾಗ್ಲೇ ತಡೆದಂಥ ಮುತ್ತು, ನಮ್ಮಪ್ಪ ಅಷ್ಟು ಸುಲಭವಾಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಯಾರೋ ಕೊಲೆ ಮಾಡಿ ಅದನ್ನು ಸೂಸೈಡ್ ಅಂತ ಬಿಂಬಿಸ್ಬೇಕು ಅಂತಿದ್ದಾರೆ ಅಂತ ಹೇಳಿ ನಾವೀ ಮುಂಚೆನೆ ಅವ್ರು ಹೇಳ್ದಂಥ ಸಾಲನ್ನು ಮುತ್ತುನೇ ಎಲ್ರಿಗೂ ಕೂಡ ಹೇಳ್ಕೊಡ್ತಾಳೆ. ಹಾಗೆಯೇ ಓದಂಥ ಡೋರ್ನ ಮುಖಾಂತರನೇ ಒಳಗಡೆ ಬಂದು, ನಾನು ಆ ರೀತಿ ಜಾತ್ರೆನಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದನೇ ಅಲ್ವಾ ಅಪ್ಪ ನೀವು ಕೊನೆಗೂ ಕೂಡ ಸ್ಟೇ ಆರ್ಡರ್ ತಂದು ಅದನ್ನು ನಿಲ್ಲಿಸಿದ್ದು. ನಿಮ್ಮ ಸಾವು ಈ ರೀತಿ ಅಂತ್ಯ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ. ಪೊಲೀಸ್ನವರು ನೀವು ಹೇಗೆ ಸತ್ರಿ ಅನ್ನೋದನ್ನು ಕಂಡುಹಿಡಿಲೇಬೇಕು ಅಂತ ಅಂದ್ಕೊಂಡಂಥ ಮುತ್ತು ಆ ಗನ್ನನ್ನು ತಗೊಳ್ತಾಳೆ. ಅದ್ರ ಜೊತೆಗೆ ಲಾಯರ್ ಮೈ ಮೇಲಿದ್ದಂಥ ಬ್ಲಡ್ಡನ್ನು ಕೂಡ ತನ್ನ ಮೇಲೆ ಹಚ್ಕೊಂಡು ಹೋಗಿ ಅದೇ ಕಬೋರ್ಡ್ನಲ್ಲಿ ಕೂತ್ಕೊಳ್ತಾಳೆ. ಹಾಗೆಯೇ ಮುಪ್ಪಿ ಅಡ್ಮಿನಿಸ್ಟ್ರೇಷನ್ ರೂಮ್ಗೆ ಹೋಗಿ ಆ ರಾಕ್ಷಸ ಯಾರು ಅನ್ನೋ ಒಂದು ಲೆಟರ್ನ ತೊಗೊಂಡು ಬಂದಿರ್ತಾಳಲ್ವ. ಈಗ ರಿವೀಲ್ ಆಗುವಂಥ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದರೆ, ಈ ರೀತಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದಂಥ ರಾಕ್ಷಸ ಬೇರೆ ಯಾರು ಅಲ್ಲ, ರಾಕ್ಷಸಿ ನಾವು ಮೂವಿ ಸ್ಟಾರ್ಟಿಂಗಿಂದನೂ ಜೈಲ್ನಲ್ಲಿ ನೋಡಿದಂಥ ಸರೋಜನೇ ಆಗಿರ್ತಾಳೆ. ಸರೋಜ ಒಬ್ಳು ಹಸುವಿನ ಮುಖವಾಡ ಹಾಕ್ಕೊಂಡಿರೋಂಥ ಗೋಮುಖ ವ್ಯಾಘ್ರ. ನಂದಿನಿಗೂ ಕೂಡ ಆ ವಿಷಯ ಈಗಲೇ ಗೊತ್ತಾಗಿರುತ್ತೆ. ಜೈಲಿನಲ್ಲಿ ಒಂದು ಮಗುನ ನೋಡ್ಕೊಳ್ಳಿಕ್ಕೆ ಅಂತ ಕೊಟ್ಟಿರ್ತಾರಲ್ವ, ಆ ಮಗುನೂ ಕೂಡ ಬೋಟ್ನಲ್ಲಿ ಸಾಗಾಣಿಕೆ ಮಾಡಿ ಬೇರೆ ಕಡೆಗೆ ಕಳಿಸ್ಬೇಕು ಅಂತ ಜೈಲಿನಲ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಸೊ ಆ ವಿಷಯ ನಮಗೆ ಇವಾಗ ತೋರಿಸ್ತಾರೆ. ಇಲ್ಲಿಗೆ ಎಪಿಸೋಡ್ 7 ಕೂಡ ಮುಗಿಯುತ್ತೆ. ಹಾಗೆ ಎಪಿಸೋಡ್ 8ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ, ಸುಂದ್ರ ಅವರಮ್ಮ ಮಾಲ್ತಿಗೆ ತುಂಬಾ ಕನ್ವಿನ್ಸ್ ಮಾಡ್ತಾನೆ, ಅಪ್ಪ ಒಂದು ತಪ್ಪು ಮಾಡಿರೋದ್ರಿಂದ ಕೆಟ್ಟವನಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಫೈನಲಿ ಮನಸ್ಸು ಕರಗಿಸ್ಕೊಂಡಂಥ ಮಾಲ್ತಿ ದಾಮುನ ತನ್ನ ಮಗ ಅಂತ ಸ್ವೀಕರಿಸ್ತಾರೆ. ಹಾಗೆಯೇ ಈ ಕಡೆ ಸಕ್ಕರೆನ ತೋರಿಸ್ತಾರೆ. ಸಕ್ಕರೆಗೆ ಕಟ್ಟ ಕಡೆಯದಾಗಿ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಕಾಟೇಜಿಗೆ ಬಂದು ಕಬೋರ್ಡ್ ನೋಡೋವಾಗ ಮುತ್ತು ಏನೋ ಒಳಗಡೆ ಹೋಗಿ ಸೇರ್ಕೊಳ್ಳಲು ಸರಿ, ಆದರೆ ಆಚೆ ಕಡೆಯಿಂದ ಲಾಕ್ ಮಾಡಿದ್ಯಾರು ಅಂತ ಯೋಚಿಸ್ತಾ ಇರೋವಾಗ್ಲೇ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅವತ್ತಿನ ದಿವಸ ಬಾಗ್ಲು ಹೊಡೆದಂಥ ಟೈಮ್ನಲ್ಲಿ ಆ ಕಾಟೇಜ್ ಒಳಗಡೆ ಸಕ್ಕರೆ ಹಾಗೆಯೇ ಇನ್ಸ್ಪೆಕ್ಟರ್ ಮೂರ್ತಿ ಇಬ್ಬರು ಕೂಡ ಒಟ್ಟಿಗೆ ಬಂದಿರ್ತಾರೆ. ನಾನಂತೂ ಚಿಲ್ಕ ಹಾಕಿಲ್ಲ ಅಂತ ಹೇಳ್ದಂಥ ಸಕ್ಕರೆ, ಹಾಗಿದ್ರೆ ನೀವೇ ಅಲ್ವಾ ಹಾಕಿರೋದು ಅಂತ ಹೇಳ್ತಾರೆ. ಈಗ ರಿವೀಲ್ ಆಗುವಂಥ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದರೆ, ಚೆಲ್ಲಪ್ಪ ಸತ್ತಂಥ ದಿವಸ ಈ 8 ಜನ ತನ್ನ ಮಕ್ಕಳು ಬರ್ತಾರೆ ಅನ್ನೋ ಉದ್ದೇಶದಿಂದ ಚೆಲ್ಲಪ್ಪ ಕಾಟೇಜ್ನಲ್ಲಿ ವೆಯ್ಟ್ ಮಾಡ್ತಾ ಇರೋವಾಗ್ಲೇ ಕಬೋರ್ಡ್ ಒಳಗಿಂದ ಇನ್ಸ್ಪೆಕ್ಟರ್ ಮೂರ್ತಿ ಬರ್ತಾರೆ. ಇದನ್ನು ನೋಡಿದಂಥ ಚೆಲ್ಲಪ್ಪನಿಗೂ ಕೂಡ ಶಾಕ್ ಆಗುತ್ತೆ. ಆದರೆ ಇನ್ಸ್ಪೆಕ್ಟರ್ ಮೂರ್ತಿಗೆ ಆ ಕಬೋರ್ಡ್ನಲ್ಲಿ ಈ ರೀತಿ ಒಂದು ಸೀಕ್ರೆಟ್ ಡೋರ್ ಇದೆ ಅನ್ನೋ ವಿಷಯ ಮುಂಚೆಯಿಂದನೂ ಕೂಡ ಗೊತ್ತಿರುತ್ತೆ. ಹೇಗೆ ಅಂತಂದರೆ, ಮುಂಚೆ ಈ ಕಾಟೇಜು ಆ ದಣಿ ಅನ್ನೋರು ಸುಪರ್ದಿನಲ್ಲೇ ಇರುತ್ತೆ. ತುಂಬ ಕಷ್ಟಪಟ್ಟು ಚೆಲ್ಲಪ್ಪ ಆ ಕಾಟೇಜ್ನ ಇವರ ಸುಪರ್ದಿಗೆ ತಗೊಂಡಿರ್ತಾರೆ. ಯಾಕೆ ಅಂತಂದರೆ, ಮುಂಚೆ ಆ ಕಾಟೇಜ್ನಲ್ಲಿ ಮಕ್ಕಳ ಸಾಗಾಣಿಕೆ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ನಿಲ್ಲಿಸೋದಕ್ಕೋಸ್ಕರ. ಇವಾಗ ಚೆಲ್ಲಪ್ಪನಿಗೂ ಕೂಡ ಈ ಎಲ್ಲ ಕೃತ್ಯಕ್ಕೂ ಕಾರಣ ಸರೋಜ ಅನ್ನೋ ವಿಷಯನೂ ಕೂಡ ಗೊತ್ತಾಗಿರುತ್ತೆ. ಸರೋಜ ಹಾಗೆಯೇ ಇನ್ಸ್ಪೆಕ್ಟರ್ ಮೂರ್ತಿ ಮಧ್ಯೆ ಒಂದು ಅಫೇರ್ ನಡೀತಾ ಇದೆ ಅನ್ನೋ ವಿಷಯನೂ ಕೂಡ ಗೊತ್ತಾಗಿರುತ್ತೆ. ಈ ಎಲ್ಲ ವಿಷಯನೂ ಕೂಡ ಮ್ಯಾಜಿಸ್ಟ್ರೇಟ್ರ ಮುಂದೆ ತೊಗೊಂಡು ಹೋಗ್ತೀನಿ ಅಂತ ಚೆಲ್ಲಪ್ಪ ಹೇಳಿದ್ರಿಂದ ಚೆಲ್ಲಪ್ಪನ ಶೂಟ್ ಮಾಡಿದಂಥ ಮೂರ್ತಿ ಫೈನಲಿ ಅವ್ರ ಕೈನಲ್ಲೇ ಗನ್ ಕೊಟ್ಟು ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡಿ ಅದನ್ನು ಸ್ಯೂಸೈಡ್ ಅನ್ನೋ ರೀತಿ ಬಿಂಬಿಸೋ ಥರ ಮಾಡ್ತಾರೆ. ಹಾಗೆಯೇ 10 ವರ್ಷದಿಂದ ಕಲೆಕ್ಟ್ ಮಾಡಿರೋಂಥ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಆ ಸೀಕ್ರೆಟ್ ಆಗಿರೋವಂಥ ಡೋರ್ ಮುಖಾಂತರ
ಅಂಡರ್ ಗ್ರೌಂಡಿಗೆ ಹೋಗಿ ಅದನ್ನ ಸುಟ್ಟಾಕ್ತಾನೆ. ಹಾಗೇನೆ ಈ ಕಡೆ ಜೈಲಿನಲ್ಲೂ ಕೂಡ ಸಿಚುಯೇಷನ್ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ಅವತ್ತಿನ ದಿವಸ ಜೈಲಿನ ವಾರ್ಡನ್ ಇರಲ್ಲ ಅನ್ನೋ ವಿಷಯ ಸರೋಜಾಗೆ ಗೊತ್ತಿರೋದ್ರಿಂದ ಅಷ್ಟು ಮಾತ್ರ ಅಲ್ಲದೆ ಆ 8 ಜನ ಹುಡುಗಿರು ನನ್ನ ಮುಖಾನ ನೋಡ್ಕೊಂಡಿದ್ದಾರೆ. ಈಗ ಇಲ್ಲಿಗೆ ಬಂದಿರೋರು ಕೂಡ ಅವ್ರೇನಾದ್ರೂ ಬದುಕಿದ್ರೆ ನಾನಿನ್ನ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಹೇಗಾದ್ರೂ ಸರಿ ಅವರನ್ನ ಸಾಯಿಸ್ಬಿಡಿ ಅಂತ ಸರೋಜಾ ಅಲ್ಲಿರೋಂಥ ಕೆಲವೊಂದಿಷ್ಟು ಪೊಲೀಸ್ನವ್ರಿಗೆ ಜೊತೆಗೆ ಕೆಲವೊಂದಿಷ್ಟು ಲೇಡಿ ಕೈದಿಗಳಿಗೂ ಕೂಡ ಹೇಳಿದ್ರಿಂದ ಅವರೆಲ್ಲರೂ ಕೂಡ ಸೇರ್ಕೊಂಡು ಆ 8 ಜನ ಹೆಣ್ಮಕ್ಳನ್ನ ಸಾಯಿಸೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಆಚೆ ಕಡೆ ಇದಿಷ್ಟು ವಿಷಯನೂ ಕೂಡ ನಂದಿನಿ ಕೇಳಿಸ್ಕೊಂಡು ಅವ್ರ 8 ಜನನ ಸೇಫ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಜೈಲೊಳಗಡೆನೆ ಇದ್ದಂಥ ಆ ಬಾಂಡೆಡ್ ಆಗಿರೋಂಥ ಬಿಲ್ಡಿಂಗಿಗೆ ಕರ್ಕೊಂಡು ಬಂದ್ರೆ ಅವ್ರ 8 ಜನರು ಕೂಡ ಆ ರಾಕ್ಷಸಿನ ನಾವೇ ಸಾಯಿಸ್ತೀವಿ ಅಂತ ಹೇಳಿ ಆ ಬಿಲ್ಡಿಂಗ್ನಲ್ಲಿ ನಂದಿನಿನ ಲಾಕ್ ಮಾಡಿ ಆಚೆ ಹೊರಟೋಗ್ತಾರೆ. ಹಾಗೆಯೇ ಜೈಲಿನಲ್ಲಿ ಒಂದು ದೊಡ್ಡ ಗಲಾಟೆನೇ ಸೃಷ್ಟಿಯಾಗತ್ತೆ. ಜೊತೆಗೆ ಈ ಕಡೆ ನಮಗೆ ಜಾತ್ರೆನ ತೋರಿಸ್ತಾರೆ. ಜಾತ್ರೆಯ ಕೊನೆಯ ದಿವಸ ರಾಕ್ಷಸನ ಸಂಹಾರಕ್ಕೋಸ್ಕರ 8 ಜನ ದೇವತೆಗಳು ಕೂಡ ಅವನ ಮೇಲೆ ಮುಗಿಬಿದ್ದಿರ್ತಾರೆ. ಹಾಗೇನೆ ತುಂಬಾ ಕಷ್ಟಪಟ್ಟು ನಂದಿನಿ ಕೂಡಾಕಿರೋದ್ರಿಂದ ಆಚೆ ಬರ್ತಾಳೆ. ಅಷ್ಟರೊಳಗಾಗ್ಲೇ ಈ 8 ಜನ ಕೈಗೆ ಆ ರಾಕ್ಷಸಿ ಆಗಿರೋಂಥ ಸರೋಜಾ ಸಿಗಾಕೊಂಡಿರ್ತಾಳೆ. ಹಾಗೆ ಸರೋಜಾನ ಹೇಗಾದ್ರೂ ಸರಿ ಸಾಯಿಸ್ಬೇಕು ಅಂತ 8 ಜನರು ಕೂಡ ಪ್ರಯತ್ನ ಪಡ್ತಾ ಇರೋವಾಗ್ಲೇ ತುಂಬಾ ಕಷ್ಟಪಟ್ಟು ನಂದಿನಿ ಸರೋಜಾನ ಸೇಫ್ ಮಾಡ್ತಾಳೆ. ಹಾಗೇನೆ ಆ 8 ಜನಕ್ಕೂ ಕೂಡ ನೀವೇನಾದ್ರೂ ಇವಾಗ ಸರೋಜಾನ ಸಾಯಿಸಿದ್ರೆ ಪ್ರತಿ ದಿವಸ ರಾತ್ರಿನೂ ಕೂಡ ನೀವು ಸಾಯಿಸಿರೋ ಅಂಥ ದೃಶ್ಯನೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮನ್ನ ಕಾಡ್ತಾ ಇರತ್ತೆ. ನಾನು ಮಾಡಿದಂಥ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳ್ತಾಳೆ. ಹಾಗೇನೆ ಜೋರಾಗಿ ಮಳೆ ಬಂದಿದ್ರಿಂದ ತುಂಬ ಕೋಪದಲ್ಲಿದ್ದಂಥ 8 ದೇವತೆಗಳು ಶಾಂತ ಆಗೋ ರೀತಿ, ಹಾಗೆ ಈ ಕಡೆ ಜಾತ್ರೆನಲ್ಲೂ ಕೂಡ ಆ 8 ದೇವತೆಗಳು ಸಮುದ್ರದಲ್ಲಿ ಮುಳುಗೋ ಮುಖಾಂತರ ಶಾಂತವಾಗೋ ರೀತಿ ತೋರಿಸ್ತಾರೆ. ಕೊನೆಗೂ ಕೂಡ ಸರೋಜಾಗೆ ಒಂದು ಒಳ್ಳೆ ಶಿಕ್ಷೆ ಆಯಿತು ಅಂತಾನೆ ಹೇಳ್ಬೋದು. ಹಾಗೇನೆ ಈ ಕಡೆ ನಮಗೆ ಸಕ್ರೆನ ತೋರಿಸ್ತಾರೆ. ಫೈನಲಿ ಸಕ್ರೆ ಇನ್ಸ್ಪೆಕ್ಟರ್ ಮೂರ್ತಿನ ಹಿಡಿದಿದ್ ಮಾತ್ರ ಅಲ್ದನೆ ಕಾಳಿಪಟ್ನಂನ ಮುಖಾಂತರ ಸಮುದ್ರ ಮಾರ್ಗವಾಗಿ ಆ 2 ಜನ ಹೆಣ್ಮಕ್ಳನ್ನ ಸಾಗಾಣಿಕೆ ಮಾಡೋದನ್ನ ತಡಿತಾರೆ. ಜೊತೆಗೆ ಹ್ಯೂಮನ್ ಟ್ರಾಫಿಕಿಂಗ್ ನಲ್ಲಿ ಭಾಗಿಯಾಗಿದ್ದಂತ ಅಷ್ಟು ಜನನೂ ಕೂಡ ಅರೆಸ್ಟ್ ಮಾಡ್ತಾರೆ. ಕೊನೆಗೂ ಕೂಡ ಲಾಯರ್ ಚೆನ್ನಪ್ಪನ ಸಾವನ್ನ ಭೇದಿಸಿದಂತ ಸಕ್ರೆ ಇನ್ಸ್ಪೆಕ್ಟರ್ ಮೂರ್ತಿಗೆ ಶಿಕ್ಷೆ ಆಗೋ ರೀತಿ ಮಾಡ್ತಾರೆ. ಹಾಗೇನೆ ಶಿಕ್ಷೆನ ಅನುಭವಿಸ್ತಾ ಇದ್ದಂಥ ಆ 8 ಜನರು ಕೂಡ ರಿಲೀಸ್ ಆಗ್ತಾರೆ. ಜೊತೆಗೆ ನಂದಿನಿನೂ ಕೂಡ ರಿಲೀಸ್ ಆಗ್ತಾರೆ. ವೆಬ್ ಸೀರೀಸ್ನ ಕೊನೆಯಲ್ಲಿ ನಂದಿನಿ ಹಾಗೆ ಸಕ್ರೆ ಇಬ್ರು ಕೂಡ ತಮ್ಮ ಮನಸ್ಸಿನಲ್ಲಿರುವಂಥ ಪ್ರೀತಿನ ಹೇಳ್ಕೊಂಡು ಒಂದಾಗ್ತಾರೆ. ವೆಬ್ ಸೀರೀಸ್ನ ಕೊನೆಯಲ್ಲಿ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಹೇಳೋದನ್ನ ಮರಿಬೇಡಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ಬಗ್ಗೆ ನಿಮಗಿರೋ ಅಂಥ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರು ಚಾನಲ್ನ ವಿಸಿಟ್ ಮಾಡಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.